ज्ञानानंदमयं देवं निर्मलस्फटिकाकृतिम् आधारां सर्वविद्यानां हयग्रीवमुपास्महे। ओम नमो भगवते वासुदेवाय। ओम नमो ನಾರಾಯಣಾಯ. ನಮಸ್ಕಾರ. ಜಾತಕದಲ್ಲಿ ಸ್ವಲ್ಪ ನಮಗೆ ಕೆಲವು ಮೂಢನಂಬಿಕೆಗಳು ಆಚೆ ಕಡೆ ನಡೀತಾ ಇರ್ತಕ್ಕಂಥದ್ದು ಖಂಡಿತ ಇದೆ. ಆದರೆ ನಮ್ಮ ಜಾತಕದಲ್ಲೇ ಕೆಲವರು ಇಂಥ ಸಂದರ್ಭದಲ್ಲಿ ಹುಟ್ಟಿದ್ರೆ ಸಮಸ್ಯೆ ಅಂತ ಹೇಳ್ತಾರೆ. ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, ಸೂರ್ಯ ಚಂದ್ರ ಒಂದೇ ಮನೇಲಿದ್ರೆ ಸಾಮಾನ್ಯವಾಗಿ ನಿಮ್ಮ ಜಾತಕ ನೋಡ್ಕೊಳ್ಳಿ, ಕುಂಡಲಿ ನೋಡ್ಕೊಳ್ಳಿ. ನನ್ನ ಕಾರ್ಯಕ್ರಮ ನಡೀತಾ ಇರತಕ್ಕಂತ ಸಂದರ್ಭದಲ್ಲಿ ಜಸ್ಟ್ ನಿಮ್ಮ ಜಾತಕ ಮುಂದೆ ಇಟ್ಕೊಂಡ್ರೆ ಸಾಕು. ಅಂತ ಏನ್ ದೊಡ್ಡ ರಾಕೆಟ್ ಸೈನ್ಸ್ ಏನಿಲ್ಲ. 89ನೇ ಬ್ಯಾಚ್ ಬಹಳ ಸಕ್ಸಸ್ಫುಲ್ ಆಗಿ ಸ್ಟಾರ್ಟ್ ಆಯ್ತು. ಆಲ್ಮೋಸ್ಟ್ ಇವಾಗ ನಮಗೆ 2 ದಿವಸ ಮುಗಿದಿದೆ. ಸೊ ಬೆಳಿಗ್ಗೆ ಒಂದು ಬ್ಯಾಚ್, ಸಂಜೆ ಒಂದು ಬ್ಯಾಚ್ ನಡೆದಿದೆ. ಬಹಳ ಅದ್ಭುತವಾಗಿ ಜನ ಸೇರಿದ್ದಾರೆ, ಬಹಳ ಕುತೂಹಲದಿಂದ ಇದ್ದಾರೆ. ತುಂಬಾ ಸಿಂಪಲ್ ಆಗಿರ್ತಕ್ಕಂಥದ್ದು ನಮ್ಮ ಸನಾತನ ಧರ್ಮದ ಒಂದು ಜ್ಯೋತಿಷ್ಯ. ಇದು ಎಲ್ಲರ ಕೈಲೂ ಸಿಕ್ಕಿ ಎಲ್ಲರ ಒಂದು ಕೈಲಿ ಸಿಕ್ಕಿ ಅವ್ರದೇ ಆಗ್ತಕ್ಕಂಥ ವಿಶ್ಲೇಷಣೆ ಸರಿಯಾದ ರೀತಿ ತಿಳ್ಕೊಂಡು ನಾವು ಕರೆಕ್ಟ್ ಆಗಿರ್ತಕ್ಕಂಥದ್ದು ಹೇಳಿದ್ರೆ ಅದು ಒಳ್ಳೇದು. ಯಾವುದೋ ಒಂದು ಮಗು ಸೂರ್ಯ ಮತ್ತೆ ಚಂದ್ರ ಒಂದನೇ ಮನೇಲಿದ್ರೆ, ಒಂದೇ ಮನೇಲಿ ಬಾಕ್ಸ್ ಇರ್ತದಲ್ಲ, ಒಂದನೇ ಮನೇಲಿದ್ರೆ 80% ನಾನು ಹೇಳ್ತಾ ಇರೋದು 80%, 70% ಅವರು ಅಮಾವಾಸ್ಯದಲ್ಲಿ ಹುಟ್ಟಿರ್ತಾರೆ. ಯಾಕಂದ್ರೆ ಒಂಚೂರು ಡಿಗ್ರಿ ಆಚೆ ಈಚೆ ನೋಡ್ಬೇಕಾಗತ್ತೆ. ಅಥವಾ ಆ ವ್ಯಕ್ತಿ ಅಮಾವಾಸ್ಯೆ ಹಿಂದೆ ಅಥವಾ ಅಮಾವಾಸ್ಯೆ ಮುಂದೆ ಹುಟ್ಟಿರ್ತಾನೆ. ಈ 3 ಪ್ಯಾರಾಮೀಟರ್ಲಂತೂ ಪರ್ಫೆಕ್ಟ್. ಸೂರ್ಯ ಚಂದ್ರ ಒಂದೇ ಮನೇಲಿದ್ರೆ, 2 ಸೇರಿ ಒಂದೇ ಮನೇಲಿ. ಇನ್ನು ಅದ್ರ ಜೊತೆ ಆ ಮನೆ ಈ ಮನೆ ಅದೆಲ್ಲ ತಲೆ ಕೆಡಿಸ್ಕೊಬಿಡಿ. ಬರೀ ಲೆಟ್ ಅಸ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ದಿ 2 ಪ್ಲಾನೆಟ್ಸ್. ಸೂರ್ಯ ಮತ್ತೆ ಚಂದ್ರ ಒಂದೇ ಮನೇಲಿದ್ರೆ ಅದು ಬಹುಶಃ ಅಮಾವಾಸ್ಯೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು. ಸ್ವಲ್ಪ ರೇರ್ ಕೇಸಲ್ಲಿ ಸ್ವಲ್ಪ ಹಿಂದಿನ ದಿವಸ, ಅಮಾವಾಸ್ಯೆ ಹಿಂದಿನ ದಿವಸ ಇರ್ಬೋದು, ಚತುರ್ದಶಿ ಇರ್ಬೋದು, ಅಥವಾ ಅಮಾವಾಸ್ಯೆಯ ಮುಂದಿನ ದಿವಸ ಪ್ರಥಮಿ ಶುಕ್ಲ ಪಕ್ಷ. ಒಂದು ಹಿಂದೆ ಆದ್ರೆ ಕೃಷ್ಣ, ಒಂದು ಮುಂಚೆ ಸ್ವಲ್ಪ ಮುಂದೆ ಆದ್ರೆ ಶುಕ್ಲ. ಸೂರ್ಯ ಚಂದ್ರರು ಒಂದೇ ಮನೇಲಿದ್ರೆ ಅಮಾವಾಸ್ಯೆ ಅಂತ ಗೊತ್ತಾಗತ್ತೆ. ಈ ಕೆಲವು ಹುಚ್ಚು ಜನ ಇರ್ತಕ್ಕಂಥವ್ರು ನಿಮ್ಮ ಮಗಳು ಅಥವಾ ಮಗ ಅಮಾವಾಸ್ಯೆಯಲ್ಲಿ ಹುಟ್ಟಿದಾನೆ, ಚೆನ್ನಾಗಿಲ್ಲ ಅಂತ ಹೇಳ್ತಕ್ಕಂಥ, ಮೋಸ್ಟ್ಲಿ ಆ ಹೇಳ್ತಕ್ಕಂಥ ವ್ಯಕ್ತಿನೂ ಅಮಾವಾಸ್ಯೆಲ್ಲೇ ಹುಟ್ಟಿರ್ಬೇಕು. ಮೋಸ್ಟ್ಲಿ ಅಮಾವಾಸ್ಯೆಯಲ್ಲಿ ಹುಟ್ಟಿದ್ರೆ ಕೆಟ್ಟದ್ದು ಅಂತ ಹೇಳಿ ಯಾರಿಗೆ ಎಷ್ಟು ಜನಕ್ಕೆ ಕೆಟ್ಟದಾಗಿದೆ ಅನ್ನೋ ಡೇಟಾ ಇಲ್ಲ, ಯಾರು ಬರೆದಿಟ್ಟಿಲ್ಲ, ಇಲ್ಲವೂ ಇಲ್ಲ. ಸೂರ್ಯ ಮತ್ತೆ ಚಂದ್ರ ಇಬ್ರು ಸೇರಿದ್ರೆ ಆಕ್ಚುಲಿ ಏನ್ ಎಫೆಕ್ಟ್ ಆಗುತ್ತೆ ಫಸ್ಟ್ ಅದನ್ನ ತಿಳ್ಕೊಳ್ಳೋಣ. ಮೊಟ್ಟ ಮೊದಲದಾಗಿ ಅದನ್ನ ತಿಳ್ಕೊಳ್ಳೋಣ. ಜಾತಕದಲ್ಲಿ ನಿಮ್ದಲ್ಲಿ ಸೂರ್ಯ ಮತ್ತೆ ಚಂದ್ರ ಒಟ್ಟಿಗಿದೆ. 2 ಬಹಳ ಇಂಪಾರ್ಟೆಂಟ್ ಆಕ್ಟಿವಿಟಿ ಆಗುತ್ತೆ. 2 ಇಂಪಾರ್ಟೆಂಟ್ ಆಕ್ಟಿವಿಟಿ ಆಗೋದು, ಅದು ಬಿಟ್ಟರೆ ಏನಿಲ್ಲ. ಆ ವ್ಯಕ್ತಿ ಅತ್ಯಂತ ಸೋಮಾರಿ ಆಗ್ತಕ್ಕಂಥದ್ದಿರುತ್ತೆ, ಅಥವಾ ಅತ್ಯಂತ ಆಕ್ಟಿವ್ ಓರಿಯೆಂಟೆಡ್. ಆಕ್ಟಿವ್ ಅಂದ್ರೆ ಅವನಷ್ಟು ದುಡಿತಕ್ಕಂಥದ್ದು, ಅವನಷ್ಟು ಬ್ಯುಸಿಯಾಗಿರ್ತಕ್ಕಂಥದ್ದು, ಅವನಷ್ಟು ಎಲ್ಲರಿಗಿಂತ ಮುಂಚೆ ಮೊದಲೆದ್ದಿರ್ತಾರೆ. ಸೂರ್ಯ ಚಂದ್ರ ಒಟ್ಟಿಗೆ ಇರ್ತಕ್ಕಂಥವ್ರು 2 ಕ್ಯಾಟಗರಿ ಬರುತ್ತೆ, ಅದು ಹೇಳ್ತೀನಿ ಆಮೇಲೆ. ನೆಕ್ಸ್ಟ್, ಮೈಂಡ್ ಸಖತ್ ಚುರುಕಾಗಿರ್ತಕ್ಕಂಥದ್ದು ಬರುತ್ತೆ ಇಲ್ಲಿ. ಅಮಾವಾಸ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಮೈಂಡ್ ಚುರುಕಾಗಿ ಬರುತ್ತೆ. ಇದನ್ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ ಕಾಂಪೌಂಡರ್ ಹತ್ರ ಹೋಗಿ ಅಲ್ಲಿ ಇಲ್ಲಿ ತಲೆ ಕೆಡ್ಸ್ಕೊಂಡ್ ಬರಬೇಡಿ. ಜ್ಯೋತಿಷ್ಯ ಅಂತ ಇರ್ತಕ್ಕಂಥದ್ದು ನಿಮಗೆ ಕಾನ್ಫಿಡೆನ್ಸ್ ಕೊಡಬೇಕು, ಒಳ್ಳೇದು ಮಾಡಬೇಕು, ಒಳ್ಳೇದು ಹೇಳಬೇಕು. ಕೆಲವು ಹುಚ್ಚು ಪಬ್ಲಿಕ್ ಅವರು, ಎಸ್ಪೆಷಲಿ ವಯಸ್ಸಾದ ಇರ್ತಕ್ಕಂಥವ್ರು, 30
ಜಾತಕ ಇಟ್ಕೊಂಡು ಇರೋ ಬರೋರೆಲ್ಲ ಹತ್ರ ಎಲ್ಲ ಹೋಗಿ ಬರ್ತೀರ. ಅದನ್ನ ನಿಮಗ್ ನೀವೇ ತಲೆಯಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಅದು ತಗೊಂಬಂದು ನಿಮ್ಮ ಮಕ್ಕಳಿಗೆ, ನಿಮ್ಮ ಹಸ್ಬೆಂಡ್ಗೆ ಕಿವಿಗೆ ಹಾಕ್ತೀರಾ, ಮುಗೀತು ನಿಮ್ ಕೆಲಸ. ಸಂಸಾರದಲ್ಲಿ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಜ್ಯೋತಿಷ್ಯನ ನಾವು ಆಚೆ ಹೋಗಿ ಸುಳ್ಳು ಮಾಹಿತಿನ ಮನೆಗೆ ತಗೊಂಡ್ಬರ್ತೀವೋ ಆವಾಗ ಆ ಗ್ರಹಗಳಿಗೆ ಡಿಸ್ಟರ್ಬೆನ್ಸ್ ಆಗಿ ನಿಮ್ಮ ಮನೇಲಿ ಗಲಾಟೆಗಳು ಜಾಸ್ತಿ ಆಗುತ್ತೆ. 1000% ಬೇಕಾದ್ರೆ ನೋಡಿ. ಕೆಲವು ಹುಚ್ಚರಿದ್ದಾರೆ, ಈ ವಾಹಿನಿ ಕೇಳ್ತಾ ಇರ್ತಕ್ಕಂಥವ್ರು ಕೆಲವು ಹುಚ್ಚರಿದ್ದಾರೆ. ಒಂದು ನೋಡಲ್ಲ ಕರೆಕ್ಟ್ ಆಗಿ ಪ್ರೋಗ್ರಾಮ್, 108 ಪ್ರೋಗ್ರಾಮ್ ನೋಡ್ತಾರೆ, 108 ಬಗೆಯ ತಲೆ ಕೆಡಿಸ್ಕೊಳ್ತಾರೆ, 108 ವಿಚಾರಗಳನ್ನ ಮಕ್ಕಳಿಗೆ ಹೇಳಕ್ ಹೋಗ್ತಾರೆ. ಫಸ್ಟ್ ಆಫ್ ಆಲ್ ಅವರೇ ಸರಿ ಇರಲ್ಲ, ಹೇಳೋರೇ ಸರಿಯಾಗಿ ನಡ್ಸ್ಕೊಂಡಿರಲ್ಲ. ಜ್ಯೋತಿಷ್ಯ ಶಾಸ್ತ್ರ ಒಂಥರ ಅವ್ರಿಗೆ ದೇ ಹ್ಯಾವ್ ಸಮ್ ಸೈಕಲಾಜಿಕಲ್ ಇಂಬ್ಯಾಲೆನ್ಸಸ್. ನಾನು ಹೇಳ್ತೀನಿ ಕೇಳಿ. ಜ್ಯೋತಿಷ್ಯ ಇಷ್ಟ ಇರಬಹುದು ಮನಸ್ಸಲ್ಲಿ, ಆದ್ರೆ ಇದ್ರಲ್ಲಿ ಏನಿದೆ 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 ಅಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊಂಡ್ಬಂದು, ಬಿಕಾಸ್ ಎಲ್ಲೇ ಹೋದ್ರೂ ಕೂಡ ನಿಮಗೆ ಫಸ್ಟ್ ನೆಗೆಟಿವ್ ಹೇಳ್ತಾರೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಇದು ನೆಗೆಟಿವ್ ಯುಗ. ಸುಮ್ಮನೆ ಇದ್ರೆ ಮನೇಲಿ ಏನೂ ಆಗ್ತಾ ಇರಲಿಲ್ಲ, ಆಗೋ ಟೈಮ್ಗೆಲ್ಲ ಆಗೇ ಆಗತ್ತೆ. ಆಲ್ರೆಡಿ ನಮ್ಮ ಹಿರಿಯರು ಹೇಳಿದ್ದಾರೆ, ಕಾಲ ಬಂದಾಗ ಎಲ್ಲವೂ ಸುಸೂತ್ರವಾಗಿ ನಡೆಯುವುದು. ಈ ಮನುಷ್ಯನ ಕುತೂಹಲಕ್ಕೆ ಜ್ಯೋತಿಷ್ಯ ಬಂದಿರೋದು. ಇದನ್ನ ಪ್ರತಿಯೊಬ್ಬರು ವಾಹಿನಿ ನೋಡ್ತಾ ಇರೋರು ದಯಮಾಡಿ 2 ಕಿವಿಗಳಿಗೆ ಕೊಟ್ಟಿದ್ದಾನೆ ಭಗವಂತ, 2 ಸತಿ ಕೇಳಿಸ್ಕೊಳ್ಳಿ. 2 ಸತಿ ಕೇಳಿಸ್ಕೊಳ್ಳಿ. ನನಗೆ ಬಹಳ ಇಷ್ಟ ಅಂತಂದ್ರೆ ಈ ಮನೇಲಿರ್ತಕ್ಕಂಥ ಗಂಡಸರು. ಯಾಕಂದ್ರೆ ನನ್ನ ಕ್ಲಾಸಲ್ಲಿ ನನ್ನ ಇದುವರೆಗೂ ಬಂದಿರತಕ್ಕಂಥವರೆಲ್ಲ ಹೈಯೆಸ್ಟ್ ಗಂಡಸರೇ ಕ್ಲಾಸ್ಗೆ. ಆದರೆ TRP ಅಂತ ಒಂದು ಬರ್ತದೆ, ಜ್ಯೋತಿಷ್ಯ ನೋಡ್ತಕ್ಕಂಥವ್ರು ಯಾರು ಜಾಸ್ತಿ ಅಂತ. ನೋಡ್ತಕ್ಕಂಥವ್ರೆಲ್ಲ ಹೆಂಗಸರು. ಜ್ಯೋತಿಷ್ಯ ಕಲಿಬೇಕು ಅಂತ ಒಂದು ಆಸಕ್ತಿ ಇದ್ದು ನನ್ನ ಜೀವನ ನೋಡ್ಕೋಬೇಕು ಅನ್ನೋ ಪರ್ಸೆಂಟೇಜ್ ನೋಡಿದ್ರೆ ಹೆಚ್ಚು ಕಮ್ಮಿ 70-75% ಇದೆ. ಯಾಕಂದ್ರೆ ನಾನೊಂದು ಲಿಸ್ಟ್ ಮಾಡ್ತಾ ಇರ್ತೀನಿ, ಎಷ್ಟು ಜನ ಹುಡುಗರಿದ್ದಾರೆ ಅಂತ ನೋಡ್ಕೊಂಡಾಗ 70% ಮಿನಿಮಮ್ ರೇಂಜ್ ಅಲ್ಲಿ ಜ್ಯೋತಿಷ್ಯ ಕಲಿತಾರೆ. ಬಟ್ ಅದೇ ಗಂಡಸರು ಜ್ಯೋತಿಷ್ಯನ ಅಪೋಸ್ ಮಾಡ್ತಾರೆ. ನಮ್ಮ ಹತ್ರ ಬಂದು ಕಲ್ತಾದ್ಮೇಲೆ ಇದರಲ್ಲಿ ಟ್ರೂತ್ ಇದೆ, ಎಕ್ಸಲೆಂಟ್ ಇದು ಅಂತ ಹೇಳ್ತಾರೆ. ಇನ್ನು ಉಳಿದ ಬರದೇ ಇರತಕ್ಕಂಥವ್ರು ಒಂದಷ್ಟು ಜನ ಇದ್ದಾರೆ. ಬಟ್ ಆದ್ರೆ ಅವರು ಎಲ್ಲಾ ಕಾರ್ಯಕ್ರಮಕ್ಕೂ ನೋಡ್ತಾ ಇರ್ತಾರೆ, ಅದು ಅವರ ಹಕ್ಕು. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಎಲ್ಲಾ ಜ್ಯೋತಿ ಸಿಕ್ದವ್ರ ಹತ್ರ ಎಲ್ಲ ಹೋಗ್ತಾ ಇರ್ತಾರೆ, ಎಲ್ಲಿ ಕಾಣಿಸುತ್ತೋ, ಎಲ್ಲಿ ದೇವಸ್ಥಾನ ಸಿಕ್ತೋ ಅಲ್ಲೆಲ್ಲ ಹೋಗಿ ಕೊಡೋದು, ಇಡೋದು, ತಲೆಗೆ ಮೆತ್ಕೊಂಬರೋದು. ವಾಹಿನಿ ಹೇಳಕ್ ಇಷ್ಟ ಇಲ್ಲ, ಏನ್ ಮೆತ್ಕೊಂಬರ್ತೀರ ಅಂತ ಹೋಗಿ ಬೇಡ. ಇದು ಸತ್ಯ. ಇದು ಯಾಕೆಂದ್ರೆ ನಾನು ಜಸ್ಟ್ ಒಂದು 3-4 ವರ್ಷ ಓದಿ ಬಂದಿಲ್ಲ, ಅಥವಾ ನಾನೇನು ನ್ಯೂಮರಾಲಜಿ ಕಲ್ತು ಬಂದಿಲ್ಲ. ಪರಾಶರ ಶಾಸ್ತ್ರನ 1995ರಿಂದ ಕಲ್ತು 13,000 ಜನ ವಿದ್ಯಾರ್ಥಿಗೆ ಕಲಿಸ್ಕೊಟ್ಟು, ಹಾಗೆ ಅದರಲ್ಲಿ ಹೈಯರ್ ಕ್ಲಾಸ್ಗಳಲ್ಲಿ ಒಂದು 5,000 ಜನಕ್ಕೆ ಪರಾಶರ ಸಿಸ್ಟಮ್ ಅಲ್ಲಿ ಹೇಳ್ಕೊಟ್ಟು, ಅದರಲ್ಲಿ ಭೃಗು ಪದ್ಧತಿ ಹೇಳ್ಕೊಟ್ಟು, ಅದರಲ್ಲಿ ನ್ಯೂಮರಾಲಜಿ ಹೇಳ್ಕೊಟ್ಟು, ಹಾಗೆ ನಾನು ಜೈಮಿನಿ ಪದ್ಧತಿನೂ ಹೇಳ್ಕೊಡ್ತೀನಿ ನಮ್ಮ ಕ್ಲಾಸಸ್ ಅಲ್ಲಿ. ಬೇರೆ ಬೇರೆ ವಿಧವಾಗಿರ್ತಕ್ಕಂಥ ನಮ್ದೊಂದು ಇನ್ಸ್ಟಿಟ್ಯೂಟ್ ಇದು. ಅಲ್ಲಿ ಇಲ್ಲಿ ಜಾತಕ ಎತ್ಕೊಂಡು ಓಡೋಗೋ ಬದಲು ನಿಮ್ಮ ಜಾತಕ ಎತ್ಕೊಂಡು ಇಲ್ಲಿ ಹೋಗಿ ಬನ್ನಿ. ಇಷ್ಟಿಷ್ಟೇ ಎಷ್ಟೋ ಅವ್ರು 100 ರೂಪಾಯಿ ತಗೋತಾರೋ, 300 ರೂಪಾಯಿ ತಗೊಳ್ತಾರೋ, 500 ರೂಪಾಯಿ ತಗೊಳ್ತಾರೋ, ಅದನ್ನೆಲ್ಲ ಲೆಕ್ಕ ಹಾಕೋದಲ್ಲ. ಅವ್ರು ಕೊಡೋ ಒಂದು ಪೂಜೆಗೆ ಇಲ್ಲಿ ಮುಗಿಸ್ಕೊಂಡ್ಬಿಡ್ಬೋದು, ನೀವು ಏನಿದೆ ತಿಳ್ಕೊಂಡ್ಬಿಡ್ಬೋದು. ಪೀರಿಯಡ್. ಅಲ್ಲಿ ಹೋಗಿ ಒಂದು ಜ್ಯೋತಿಷ್ಯ ಹತ್ರದ ಯಾರಾದ್ರೂ ಬಂದ್ರೆ ಆ ಜ್ಯೋತಿಷಿಗೆ ಗೊತ್ತಿರುತ್ತೆ ಇವ್ರು ಬಂದಿರತಕ್ಕಂಥದ್ದೇ ಒಂದು ಸಮಸ್ಯೆಗೆ. ಅರ್ಥ ಮಾಡ್ಕೊಳ್ಳಿ, ಇವ್ರು ಬಂದಿರತಕ್ಕಂಥದ್ದೇ ಒಂದು ಸಮಸ್ಯೆಗೆ ಬಂದಿರತಕ್ಕಂಥದ್ದು. ಸಮಸ್ಯೆ ಬಂದಾಗ ಇನ್ನೇನ್ ಹೇಳ್ತಾರಲ್ಲಿ, ಪರಾಶರ ದೋಷನೇ ಕೊಟ್ಟಿಲ್ಲ, ದೋಷ ಹೇಳಕ್ ಶುರು ಮಾಡ್ತಾರೆ. ಪರಾಶರ ದೋಷನೇ ಕೊಟ್ಟಿಲ್ಲ. ಎಷ್ಟು ಜನಕ್ಕೆ ಅಂತ ಹೇಳಕ್ಕಾಗತ್ತಿದು? ಜನಮರಳೋ ಜಾತ್ರೆ ಮರಳೋ ಆಗಿರ್ತಕ್ಕಂಥ ದಿವಸ, ಅಮಾವಾಸ್ಯದಲ್ಲಿ ಹುಟ್ಟು ಬಿಟ್ರೆ ವೇಸ್ಟ್. ಈ ತಾಯಂದ್ರ ಕೆಲವರು ತಿಕ್ಕಲರು ಅಂತ ಹೇಳ್ಬೋದು, ಹುಚ್ಚರು ಅಂತ ಹೇಳ್ಬೋದು. ಆ ಮಗುನ ನೋಡ್ತಕ್ಕಂಥ ದೃಷ್ಟಿನೇ ಬೇರೆ ಆಗ್ಬಿಡುತ್ತೆ.
ಅವಳು ಏನೇ ಒಂದು ಸಮಸ್ಯೆ ಬರಲಿ, ಸರಿಯಾಗಿ ಓದ್ದೇ ಇರ್ಲಿ, ಅಯ್ಯೋ ಮುಂಡೆದೆ ನೀನು ಅಮಾವಾಸ್ಯೆಯಲ್ಲಿ ಹುಟ್ಟಿದೆ ಅಂದ್ರೆ ಬೇರೆಯವರು ಅಮಾವಾಸ್ಯೆ ಬಿಟ್ಟು ಬೇರೆ ಓದವರೆಲ್ಲ ರ್ಯಾಂಕ್ ಸ್ಟೂಡೆಂಟ್ಗಳು, ಇವರು ಅಮಾವಾಸ್ಯೆ ಓದಿರೋರು ಮಾತ್ರ ಡಲ್ ಸ್ಟೂಡೆಂಟ್. ಆ ರೀತಿ ಅಲ್ಲ. ಸೂರ್ಯ ಮತ್ತೆ ಚಂದ್ರ ಒಂದೇ ಮನೇಲಿದ್ರೆ ಆಕ್ಟಿವಿಟಿ ಡ್ರಿವನ್ ಆರ್ ನಾನ್ ಆಕ್ಟಿವಿಟಿ ಡ್ರಿವನ್ ಅಂತ ಕರೀತಾರೆ. ಕಾರ್ಯದಲ್ಲಿರ್ತಾರೆ ಅಥವಾ ಕಾರ್ಯದಲ್ಲಿ ಇರೋದಿಲ್ಲ ಜಾಸ್ತಿ. ಅವರ ಗುಣಲಕ್ಷಣಗಳು ಆ ರೀತಿ ಹೋಗುತ್ತೆ. ಹಾಗೆ ಕಾರ್ಯಗಳಲ್ಲಿ ಅವರು ರಾಜಕಾರ್ಯ ಮಾಡಕ್ಕೆ ಇಂಪಾರ್ಟೆಂಟ್, ಗ್ರ್ಯಾಂಡ್. ಅಮಾವಾಸ್ಯದಲ್ಲಿ ಹುಟ್ಟಿರ್ತಕ್ಕಂಥವ್ರು ಗ್ರ್ಯಾಂಡ್ ಕಾರ್ಯಕ್ರಮ ಮಾಡಕ್ಕೆ ಇಷ್ಟ. ಇದು ಲಗ್ನದಿಂದ ತನುಭಾವದಲ್ಲಿ, ಚತುರ್ಥ ಭಾವದಲ್ಲಿ, ಪಂಚಮ ಭಾವದಲ್ಲಿ, ಸಪ್ತಮ ಭಾವದಲ್ಲಿ, ನವಮ ಭಾವದಲ್ಲಿ, ದಶಮ ಭಾವದಲ್ಲಿ, ಏಕದಶ ಭಾವದಲ್ಲಿದ್ದರೆ ಇವರು ಜೀವನದಲ್ಲಿ ಏನಾರು ಒಂದು ಸಾಧನೆ ಮಾಡಿ ಉನ್ನತ ಪೊಸಿಷನ್ಗೆ ಹೋಗೇ ಹೋಗ್ತಾರೆ. ಅದು ದಶಗಳು ಆ ಕಡೆ ಬೇರೆ ಬೇರೆ ಬರ್ತವೆ. ಆದ್ರೆ ಇದು ಯಾವುದೋ ಒಂದು ಕಾಲದಲ್ಲಿ ಭುಕ್ತಿನೋ ಅಂತರ್ಭುಕ್ತಿನೋ ಸೂಕ್ಷ್ಮ ಭುಕ್ತಿನೋ ಬಂದಾಗ ಚೂಚೂರು ಡೆವಲಪ್ಮೆಂಟ್. ಅದಕ್ಕೆ ನಾವು ಪರಾಶರದಲ್ಲಿ ಒಂದು ನನಗೇನು ಖುಷಿ ಅಂದ್ರೆ ಯೋಗಗಳು ನೋಡ್ಬೇಕು, ಕಂಜಂಕ್ಷನ್ ನೋಡ್ಬೇಕು. ಬಟ್ ಆದ್ರೆ ನಮ್ಮ ನಕ್ಷತ್ರ ನಾಡಿಲಿ ಅದನ್ನ ಅಪ್ಲೈ ಮಾಡಬಾರ್ದು. ಯಾಕೆಂದ್ರೆ ನಕ್ಷತ್ರ ನಾಡಿ ಈಸ್ ಎ ಇಂಡಿವಿಜುವಲಿಸ್ಟಿಕ್ ಸಬ್ಜೆಕ್ಟ್. ಯಾಕೆ ನನಗೆ ಅದೆರಡನ್ನೂ ನಾನು ಕಂಬೈನ್ ಮಾಡ್ತೀನಿ ಅಂತ ಹೇಳಿ ತುಂಬಾ ಜನ ಗೊತ್ತಿಲ್ಲ. ಕೆಲವರು ಬರೀ ಪರಾಶರದಲ್ಲೇ ಇದ್ದಾರೆ. ಆ ಗ್ರಹ ಇದ್ರೆ ಈ ಗ್ರಹ ಇದ್ರೆ ಯಾವ್ದು ಎಫೆಕ್ಟ್ ಆಗಿರಲ್ಲ. ಯಾಕೆ ಅಂದ್ರೆ ದೇ ಆರ್ ನಾಟ್ ಲುಕಿಂಗ್ ಅಟ್ ಇಂಡಿವಿಜುವಲ್. ಯಾಕಂದ್ರೆ ನಾವು ದಶಾನ ನೋಡಿದಾಗ ಒಂದೇ ಗ್ರಹ, ಅದು ಭುಕ್ತಿನ ನೋಡಿದಾಗ ಅದು ಒಂದೇ ಗ್ರಹ. ಪರಾಶರದ ಕಾಂಬಿನೇಷನ್ ಅಲ್ಲಿ ಏನ್ ಎಫೆಕ್ಟ್ ಆ ಗ್ರಹ ತಗೊಂಡಿದೆಯೋ ಆ ಎಫೆಕ್ಟ್ ಇಲ್ಲಿ ಕೊಡುತ್ತೆ, ವಿತ್ ದಿ ಕಾಂಬಿನೇಷನ್ ವೇರ್ ಇಟ್ ಈಸ್ ಸಿಟಿಂಗ್. ಆಬ್ವಿಯಸ್ಲಿ ನಾನು ಇವಾಗ ಹೇಳಿರ್ತಕ್ಕಂಥದ್ದು ಸೂರ್ಯ ಚಂದ್ರರು ನಿಮ್ಮ ಲಗ್ನದಿಂದ ತನುಭಾವ 1ನೇ ಮನೆ, ಚತುರ್ಥ ಭಾವ 4ನೇ ಮನೆ, ಪಂಚಮ ಭಾವ 5ನೇ ಮನೆ, ಸಪ್ತಮ ಭಾವ 7ನೇ ಮನೆ, ನವಮ ಭಾವ 9ನೇ ಮನೆ, ದಶಮ ಭಾವ 10ನೇ ಮನೆ, ಏಕದಶ ಸ್ಥಾನ ಭಾವ ಅಲ್ಲಿ 11ನೇ ಮನೆ. ಇಷ್ಟು ಮನೆಗಳಲ್ಲಿ ಸೂರ್ಯ ಚಂದ್ರ ಬಂದಿದ್ದು ಇವರಿಗೆ ಆಕ್ಟಿವಿಟಿ ಡ್ರಿವನ್ ಆಗಿರ್ತಾರೆ. ಏನಾರು ಇವ್ರು ಹುಟ್ಟಿರೋದೇ ಸಾಧನೆ ಮಾಡಕ್ಕೆ. ಮೈಂಡ್ ಸುಮ್ನಿರಲ್ಲ ಇವರಿಬ್ರಿಗೂ. ಇವರು ಎರಡೂ ಇರ್ತಕ್ಕಂಥ ಗ್ರಹ ಮೈಂಡ್ ಸುಮ್ನೆ ಇರೋದಿಲ್ಲ. ಅವರು ಏನಾರು ಮಾಡ್ತಾ ಇರ್ತಾರೆ. ಹಾಗೆ ಇವರಿಗೆ ಮನಸ್ಸು ಹೇಗಿರುತ್ತೆ ಅಂತಂದ್ರೆ ಒಂದು ಸ್ವಲ್ಪ ಕೋಪ, ಸ್ವಲ್ಪ ಸಮಾಧಾನ, ಎರಡೂ ಮಿಕ್ಸ್ ಆಗಿರುತ್ತೆ. ಸೂರ್ಯ ಚಂದ್ರರು ಯಾರು ಒಟ್ಟಿಗೆ ಜಾತಕದಲ್ಲಿರುತ್ತೋ ಅಂತವ್ರನ್ನ ಇತರರು ಹೆಚ್ಚಾಗಿ ಗೌರವ ಮಾಡಿದ್ರೆ ಅವರು ಸಾಧನೆ ಮಾಡ್ತಾರೆ. ಅವರಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ, ನಾಯಕತ್ವದ ಗುಣ ಇರುತ್ತೆ. ನಾನು ಹೇಳಿರ್ತಕ್ಕಂಥ ಪ್ಲೇಸ್ಮೆಂಟ್ ಇದ್ದರೆ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಇನ್ನು ಉಳಿದ ಜಾಗದಲ್ಲಿ ಅವರಿಗೆ ಸ್ವಲ್ಪ ಕೊರತೆ, ಆಕ್ಟಿವಿಟಿ ಮಾಡಕ್ಕೆ ಬಿಡೋದಿಲ್ಲ. ಆ ಗ್ರಹದ ಪ್ರಭಾವ, ಅವೆರಡರ ಗ್ರಹದ ಪ್ರಭಾವ ಏನ್ ಮಾಡಕ್ಕೂ ಬಿಡೋದಿಲ್ಲ. ಏನು ಕ್ಷೇತ್ರದಲ್ಲಿ ಏನು ನಾವು ಕಾರ್ಯ ಮಾಡಬೇಕು, ಏನಾದ್ರು ಕಾರ್ಯಕ್ಕೆ ಹೋಗಬೇಕು, ಮಾಡಬೇಕು, ಬಿಡೋದಿಲ್ಲ ಅದು. ಇನ್ನು ಉಳಿದ ಜಾಗದಲ್ಲಿ ಸೂರ್ಯ ಚಂದ್ರರು ಒಟ್ಟಿಗೆ ಇದ್ರೆ ಇವರ ತಂದೆ ತಾಯಿ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಹೊಂದಿರ್ತಾರೆ. ಎಸ್ಪೆಷಲಿ ನಾನು ಹೇಳಿರ್ತಕ್ಕಂಥ ಜಾಗದಲ್ಲಿ ಕೂತ್ಕೊಂಡಾಗ ದೃಷ್ಟಿಗಿಷ್ಟಿ ಎಲ್ಲ ಸ್ವಲ್ಪ ಬ್ರೇಕ್ ಮಾಡುತ್ತೆ, ಅದು ಬೇರೆ. ಇವೆರಡರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ. ಲೆಟ್ ಅಸ್ ಓನ್ಲಿ ಕಾನ್ಸಂಟ್ರೇಟ್ ಆನ್ ದೀಸ್ 2 ಪ್ಲಾನೆಟ್ಸ್ ಓನ್ಲಿ. ಹಾಗೆ ಸೂರ್ಯ ಚಂದ್ರ ಒಟ್ಟಿಗೆ ಇದ್ರೆ ಈ ಜಾತಕದವರು ಬಹಳ ಪ್ಯೂರ್ ಆಗಿರ್ತಾರೆ. ಅಮಾವಾಸ್ಯೆ ದಿವಸ ಹುಟ್ಟಿದ್ರು ಕೂಡ ಸಮಾಜದಲ್ಲಿ ಕೆಟ್ಟ ಕೆಲಸ, ಅಮಾವಾಸ್ಯೆ ಹುಟ್ಟಿದ ತಕ್ಷಣ ಕಳ್ಳ ಆಗ್ತಾನೆ ಅಂತ ಹೇಳ್ತಾರೆ. ಯಾವನೋ ಥರ್ಡ್ ಕ್ಲಾಸ್ ಅನ್ನು ಎಲ್ಲೋ ಜ್ಯೋತಿಷ್ಯ ಎಲ್ಲೋ ಅಲ್ಲಿ ಅರ್ಧಂಬರ್ಧ ಕಲ್ತು ಬಂದಿರತಕ್ಕಂಥವ್ರೆ ಇವೆಲ್ಲ ಹೇಳೋದು. ಅದಕ್ಕೆ ಹೇಳಿದ್ದು ಕಾಂಪೌಂಡರ್ ಅಂತ ಹೆಸರಿಟ್ಟಿದೀವಿ ಅವ್ರಿಗೆಲ್ಲ. ಶ್ರೇಷ್ಠ ವ್ಯಕ್ತಿಗಳಿದ್ದಾರೆ ಜ್ಯೋತಿಷ್ಯದಲ್ಲಿ. ಈ ಅರ್ಧಂಬರ್ಧ ಹೇಳಿ ಅಮಾವಾಸ್ಯೆ ಹುಟ್ಟಿದವನು ಹಿಂಗಿರ್ತಾನೆ,
ಇನ್ನೊಂದು ಯಾವುದೋ ಹಿಂಗೆ 7ನೇ ಮನೇಲಿ ಇದಿದ್ರೆ ಹಂಗಿರ್ತಾನೆ. ನೆವರ್. ಆತರ ಅಲ್ಲ, ಕಾನ್ಸೆಪ್ಚುಲಿ ಆತರ ಅಲ್ಲ. ಸೊ ದಯವಿಟ್ಟು ಯಾರಾದ್ರೂ ನಿಮ್ಗಳಲ್ಲಿ ಅಮಾವಾಸ್ಯೆಯಲ್ಲಿ ಹುಟ್ಟಿದಾನೆ ಅಂತ ಅನ್ಕೊಂಡಿದ ತಕ್ಷಣ ಫಸ್ಟ್ ನೀವು ಲಗ್ನದಿಂದ ಎಲ್ಲಿ ಕೂತಿದ್ದಾನೆ ಅಂತ ನೋಡಿ ಸುಮ್ನಾಗಿ. ಯಾಕಂದ್ರೆ ಜ್ಯೋತಿಷ್ಯ ಶಾಸ್ತ್ರ ಬಹಳ ಸುಲಭವಾಗಿರ್ತಕ್ಕಂಥದ್ದು. ಸೂರ್ಯ ಚಂದ್ರನ ಮೇಲೆ ನಾವು ಆರಾಮಾಗಿ ಯಾವ ಒಂದು ಪಕ್ಷದಲ್ಲಿ ಹುಟ್ಟಿದ್ದಾರೆ, ಯಾವ ಒಂದು ತಿಥಿಲಿ ಹುಟ್ಟಿದ್ದಾರೆ, ಅಮಾವಾಸ್ಯನ ಪೌರ್ಣಿಮಾ ಈಸಿಯಾಗಿ ಗೊತ್ತಾಗುತ್ತೆ. ಸೂರ್ಯ ಚಂದ್ರ ಒಂದೇ ಮನೇಲಿದ್ರೆ ಹೆಚ್ಚು ಕಮ್ಮಿ ಅವರು ಅಮಾವಾಸ್ಯೆ ಸುತ್ತಾನೆ, ಒಂದ್ ಹಿಂದೆ ಒಂದ್ ಮುಂದೆ ಮುಗೀತು. ಅದ್ರಲ್ಲಿ ಇನ್ನೊಂದು ಕ್ಯಾಲ್ಕುಲೇಷನ್ ಬೇಡ ನಿಮಗೆ. ಸಿಂಪಲ್ ಥಂಬ್ ರೂಲ್, ಕುರುಡು ಮೆಥಡ್ ಅಂತ ಹೇಳ್ತೀವಿ, ಹೇಳ್ಕೊಡ್ತಾ ಇದೀನಿ. ನೀವು ಅಮಾವಾಸ್ಯೆಯಲ್ಲಿ ಹುಟ್ಟಿದೀರಾ, ಏನ್ ತಲೆ ಕೆಡ್ಸ್ಕೊಳಂಗಿಲ್ಲ. ಕಂಡಿಡಿಬೇಕಾ? ಯಾರ್ಯಾರು ಅಮಾವಾಸ್ಯೆಯಲ್ಲಿ ಹುಟ್ಟಿದಾರೆ ಕಂಡಿಡಿಬೇಕಾ? ಜಾತಕ ತಗೊಳ್ಳಿ. ಸೂರ್ಯ ಚಂದ್ರ ಒಟ್ಟಿಗೆ ಇದ್ರೆ ಅದು ಅಮಾವಾಸ್ಯೆ ಹಿಂದೆ ಮುಂದೆ, ಒಂದ್ ದಿವಸ ಈಚೆ ಆಚೆ ಅಷ್ಟೇ. ಬಟ್ ಅಮಾವಾಸ್ಯೆ ಆಲ್ಮೋಸ್ಟ್ ಹತ್ರದಲ್ಲಿ ಕನ್ಫರ್ಮ್ ಇರುತ್ತೆ. ಅದಿರ್ಲಿ, ಕನ್ಫರ್ಮೇಶನ್ ತಗೊಳ್ಳೋಣ. ಆದ್ರೆ ಹೆದರ್ಕೊಳ್ತಕ್ಕಂಥದ್ದು ಏನೂ ಇಲ್ಲ. ಅರ್ಥ ಆಯ್ತಾ? ಕ್ರಿಮಿನಲ್ಸ್ ಆಗಿ ರೌಡಿಗಳಾಗಿರ್ತಕ್ಕಂಥವ್ರು ಏನು ಅಮಾವಾಸ್ಯೆಯಲ್ಲೇ ಮಾತ್ರ ಹುಟ್ಟಿರ್ತಾರೆ. ಅವರು ಶುಕ್ಲ ಪಕ್ಷದ ಶುಭ ತಿಥಿಲೂ ಹುಟ್ಟಿರ್ತಾರೆ. ಶುಕ್ಲ ಪಕ್ಷದ ಶುಭ ತಿಥಿಲೂ ಹುಟ್ಟಿರ್ತಾರೆ. ಸೊ ಫೈನಲಿ ಖುಷಿಯಾಗಿರಿ ಲೈಫಲ್ಲಿ. ಯಾಕೆಲ್ಲ ತರ ಹೋಗ್ಬಿಟ್ಟ ಅಂಟಿಸ್ಕೊಂಡ್ಬರ್ತೀರಾ ನೆಗೆಟಿವ್ನ, ಓಡೋಗ್ತೀರಾ. ಅಲ್ಲಿ ಯಾರೋ ಒಂದು ನಿಮ್ ಸಮಸ್ಯೆಗೆ ಇಲ್ಲೇನೋ ಮಾಡಿಸ್ಬಿಡ್ತೀವಿ ಅಂತ ಹೇಳಿ ಓಡಿ ಯಾಕೆ ಹೋಗ್ತೀರಾ? ನಿಲ್ಲಿ, ಸಮಾಧಾನ. ಭಗವಂತ ಹೇಳಿರೋದು ಒಂದೇ, ಸಮಾಧಾನ. ದಾನದಲ್ಲಿ ಶ್ರೇಷ್ಠ ದಾನ, ಯಾವಾಗ್ಲೂ ಹೇಳ್ತಾ ಇರ್ತೀನಿ. ದಾನದಲ್ಲಿ ಶ್ರೇಷ್ಠ ದಾನ ಸಮಾಧಾನ. ಆಸೆ ನನಗೂ ಇದೆ, ಜಾತಕ ತೋರಿಸಿ ನಾನು ಚೆನ್ನಾಗಾಗ್ತೀನ ಅಂತ. ಅಲ್ಲಿ ನಾನು ಚೆನ್ನಾಗಾಗ್ತೀನಾ ಅಂತ ಲೋಕ್ ಕೇಳಿದಾಗ ನಿನ್ನ ಹುಟ್ಟು ದರಿದ್ರ ಜಾತಕ ಅಂತಂದ್ರೆ ಚೆನ್ನಾಗ್ ಆಗೋದು ಕಮ್ಮಿ ಆಗ್ಬಿಡುತ್ತೆ ನಮ್ಮ ಮನಸ್ಸಲ್ಲಿ. ಯಾಕಂದ್ರೆ ಎಲ್ಲದಕ್ಕಿಂತ ಬಹಳ ಇಂಪಾರ್ಟೆಂಟ್, ಫೈನಲ್ ಆಗಿ ಹೇಳ್ತೀನಿ, ಆತ್ಮಶಕ್ತಿ. ಎಲ್ಲಾ ಗ್ರಹಗಳು ನಿಮ್ಮನ್ನ ಶೇಕ್ ಮಾಡಬಹುದು, ಉದ್ಧಾರ ಮಾಡಬಹುದು. ಯಾರ್ಯಾರು ಜಾತಕ ಮೀರಿ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಅವರ ಆತ್ಮಶಕ್ತಿ. ಅವರನ್ನು ಎಲ್ಲಾನು ಬಿಲೀವ್ ಮಾಡ್ತಾರೆ. ತುಂಬಾ ದೊಡ್ಡ ದೊಡ್ಡ ಪೊಸಿಷನ್ ಇರ್ತಕ್ಕಂಥ ಸಿಇಒಸ್, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಎಲ್ಲ ನೋಡಿದೀವಿ. ಅವ್ರು ಯಾವ್ದನ್ನು ಇದು ಸರಿ ಇಲ್ಲ ಅಂತ ಹೇಳಲ್ಲ. ಈ ಮಧ್ಯದಲ್ಲಿರ್ತಕ್ಕಂಥ ಕೆಲವು ನಾಯಿಗಳು, ಹಂದಿಗಳು ಜ್ಯೋತಿಷನ ನಂಬಲ್ಲ. ಎಷ್ಟೋ ಜನ ನನ್ನ ಸಂಪರ್ಕದಲ್ಲಿರ್ತಕ್ಕಂಥವ್ರು ಜ್ಯೋತಿಷ ನಂಬಲ್ಲ ಅಂತ ಹೇಳ್ತಕ್ಕಂಥವ್ರು. ಆದ್ರೆ ಅವ್ರ ಬಾಸು ಬಹಳ ಬಿಲೀವರ್ ಆಫ್ ಅಸ್ಟ್ರಾಲಜಿ. ಅವ್ರ ಬಾಸು ಅವನಿಗೆ ರಿಪೋರ್ಟ್ ಮಾಡ್ತಾರೆ, ನಮಸ್ಕಾರ ಸರ್ ಅಂತಾರೆ. ಅವ್ರನ್ನ ಹೋಗಿ ಕೇಳಿ ವೈ ಹಿ ಈಸ್ ಬಿಲೀವಿಂಗ್. ಯಾಕಂದ್ರೆ ಥಾಟ್ ಪ್ರಾಸೆಸ್ ಇರುತ್ತೆ ಅವ್ರಿಗೆ, ಅವ್ರ ಮೈಂಡ್ ಓಪನ್ ಇರುತ್ತೆ. ದೇ ವಾಂಟ್ ಟು ಅಕ್ಸೆಪ್ಟ್ ಎವ್ರಿಥಿಂಗ್, ಆಲ್ ನಾಲೆಜ್ ಎಲ್ಲ ಇರ್ಲಿ. ಯಾರಿಗ್ ಗೊತ್ತು? ಹೂ ನೋಸ್? ಕ್ವಶನ್ ಮಾರ್ಕ್ ಇರ್ಬೋದೇನೋ ಅಲ್ವಾ? ಯಾಕೆ ನಮಸ್ಕಾರ ಮಾಡ್ತೀವಿ? ನಮಸ್ಕಾರ ಮಾಡೋದು ಬಿಟ್ಬಿಡ್ಬೇಕಲ್ವಾ? ಭಯ ಬಂದಾಗ ಹಿಂಗ್ ಅಂತೀವಲ್ವಾ? ಏನಾರು ಒಂದು ಆಕ್ಸಿಡೆಂಟ್ ಆಗಿ ಇನ್ನೇನು ಹೋಗಿ ಆಲ್ಮೋಸ್ಟ್ ಹೋಗ್ಬೇಕಾಯ್ತು. ಪ್ರತಿಯೊಬ್ಬ ಮನುಷ್ಯನೂ ಹಿಂಗ್ ಅನ್ಕೋತಾನೆ, ಕಾಪಾಡ್ತು ಅಂತ. ಕಂಡಿರೋರು ಯಾರು? ದೇವ್ರನ್ನ. ಕಾಪಾಡ್ತು ಅಂತ ಮನ್ಸಲ್ಲಿ ಇದೆಯಲ್ಲ, ಅಸ್ಟ್ರಾಲಜಿ ಆಲ್ಸೋ ಯು ಹ್ಯಾವ್ ಟು ಬಿ ಬಿಲೀವಿಂಗ್ ಇಟ್. ಓಕೆ, ಸೂರ್ಯ ಚಂದ್ರ ಟೆನ್ಷನ್ ಮಾಡ್ಕೋಬೇಡಿ. ಈ ಜಾಗದಲ್ಲಿದ್ರೆ ಇದು. ಇನ್ನು ಬೇರೆ ಜಾಗದಲ್ಲಿದ್ರೆ ಒಂದ್ ಸ್ವಲ್ಪ ಅವ್ರಿಗೆ ಸಮಸ್ಯೆ ಸ್ವಲ್ಪ ಇರುತ್ತೆ, ಅದನ್ನ ನಿಗ್ರಹಿಸ್ಕೋಬೇಕು. ಇನ್ನೊಂದು ದಿವಸ ಸೂರ್ಯ ಚಂದ್ರ ಒಟ್ಟಿಗೆ ಇದ್ದು ಬೇರೆ ಪ್ಲೇಸ್ಮೆಂಟ್ ಅಲ್ಲಿ ಇದ್ರೆ ಮೈಂಡ್ ನ ಹೆಂಗ್ ಕಂಟ್ರೋಲ್ ತರಬೇಕು, ಸೂರ್ಯ ಚಂದ್ರನ್ಗೆ ಏನ್ ಮಾಡಬೇಕು, ಇನ್ನೊಂದು ದಿವಸ ಹೇಳ್ತೀನಿ. ಒಂದು ಬ್ರೇಕ್ ಆದ್ಮೇಲೆ ಬರೋಣ. Nakshatranaadi Peace Foundation. Success 528. Donate ₹528 for temple fund and know your future by well-trained and qualified team of astrologers. From Dr. Dinesh Gurjee's Nakshatranaadi. ದೇವಾಲಯದ ನಿರ್ಮಾಣಕ್ಕಾಗಿ 528 ರು ಹಣ ನೀಡಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸಲಿದ್ದಾರೆ ನಕ್ಷತ್ರನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರ್ಜೀರವರ ಜ್ಯೋತಿಷ್ಯ ತಂಡ. ಧನ್ಯವಾದಗಳು. ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಿನ್ನೆ ಒಂದು ಜ್ಯೋತಿಷ್ಯರ ಒಂದು ಸಮಾವೇಶ ನಡೆದಿತ್ತು. ಅದರದೊಂದು ಪಿಕ್ಚರ್ಸ್ ಹಾಕ್ತೀವಿ ನೋಡಿ. ದಿ ಕಾಲೇಜ್ ಆಫ್ ಓರಿಯೆಂಟಲ್ ವೇದಿಕ್ ಸೈನ್ಸ್ ಅಂತ. ದಿ ಕಾಲೇಜ್ ಆಫ್ ಓರಿಯೆಂಟಲ್ ಸೈನ್ಸ್. ಅನೇಕ ಜ್ಯೋತಿಷ್ಯರಲ್ಲಿ ನಾವೆಲ್ಲ ಸೇರಿದ್ವಿ. ಅನೇಕ
ಡಾಕ್ಟರ್ ರಾಮಮೂರ್ತಿ ಅಂತ ಈ ಸಂಸ್ಥೆಯ ಮುಖ್ಯಸ್ಥರು. ಅವರು ನಮ್ಮ ಎಲ್ಲಾ ಜ್ಯೋತಿಷ್ಯರನ್ನು ಕರೆಸಿ ಅಲ್ಲಿ ವಾದ ವಿವಾದ, ಜ್ಯೋತಿಷ್ಯದ ಬಗ್ಗೆ ಅನೇಕ ವಿಚಾರಗಳು ಎಲ್ಲವೂ ಕೂಡ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ರು. ಅಲ್ಲಿ ಯಾರು ಈ ಕಾಂಪೌಂಡರ್ಗಳು ಜಾಸ್ತಿ ಬರಲ್ಲ, ಅಲ್ಲೆಲ್ಲ ಕಾಂಪೌಂಡರ್ಗಳು ಬರಲ್ಲ. ಬಹಳ ಜ್ಯೋತಿಷ್ಯದಲ್ಲಿ 5 ವರ್ಷ, 6 ವರ್ಷ, 7 ವರ್ಷ ಅಧ್ಯಯನ ಮಾಡಿ ಅಲ್ಲಿ ಬಂದಿರತಕ್ಕಂಥವ್ರು ಬಂದಿರ್ತಾರೆ. ಯಾಕಂದ್ರೆ ತುಂಬಾ ಜನಕ್ಕೆ ಒಂದು ತಪ್ಪು ಸಂದೇಶ ಏನಿದೆ ಅಂತಂದ್ರೆ, ಆಗಮಶಾಸ್ತ್ರ ಮಾಡಿರೋರಿಗೆಲ್ಲ ಪೂರ್ತಿ ಜ್ಯೋತಿಷ್ಯ ಬರುತ್ತೆ ಅಂತಕ್ಕಂಥದ್ದು. ಅಂದ್ರೆ ದೇವಸ್ಥಾನದ ಅರ್ಚಕರು ಅಥವಾ ದೇವಸ್ಥಾನ ಪೂಜೆ ಮಾಡೋರಿಗೆಲ್ಲ ಪೂರ್ತಿ ಜ್ಯೋತಿಷ್ಯ ಬರುತ್ತೆ ಅಂತ ಒಂದು ತಪ್ಪು ಕಲ್ಪನೆ ಇರತಕ್ಕಂಥದ್ದು. ಅದರಲ್ಲಿನೂ ಕೂಡ ಬಹಳಷ್ಟು ವಿದ್ವತ್ತಾಗಿರೋರು ತುಂಬಾ ಜನ ಇದ್ದಾರೆ, ಆದ್ರೆ ಪರ್ಸೆಂಟೇಜ್ ಕಮ್ಮಿ. ನಮ್ಮ ಅನುಭವದಲ್ಲಿ ಪರ್ಸೆಂಟೇಜ್ ಕಮ್ಮಿ. ಸೊ ಇಲ್ಲಿ ಆಲ್ಮೋಸ್ಟ್ ಒಂದು 200-250 ಜ್ಯೋತಿಷ್ಯದಲ್ಲಿ ಬಹಳ ಹೆಸರು ಮಾಡಿ ನಮ್ಗಿಂತನೂ ಸಾಧನೆ ಮಾಡಿರೋರು ಎಷ್ಟೋ ಜನ ಬಂದಿರತಕ್ಕಂಥವ್ರು ಇದ್ರು. ಸೊ ನಿನ್ನೆ ಸನ್ಮಾನ ಆಯ್ತು. ಸಾಕಷ್ಟು ವಿಚಾರಗಳು ಅಲ್ಲಿ ಬೇರೆ ಬೇರೆ ಹಲವಾರು, ನ್ಯೂಮರಾಲಜಿ ಬಗ್ಗೆ ಒಬ್ರು ಮಾತಾಡ್ತಾರೆ, ಹಾಗೆ ಜ್ಯೋತಿಷ್ಯದ ಸ್ತ್ರೀ ಜಾತಕದ ಬಗ್ಗೆ ಮಾತಾಡಿದ್ರು, ಹಾಗೆ ನಮಗೆ ಯಾವ ರೀತಿ ವಾಸ್ತು ವಿಚಾರದ ಬಗ್ಗೆ ಕೆಲವರು ಮಾತಾಡಿದ್ರು. ಅನೇಕ ವಿಚಾರ. ನನಗೂ ಒಂದು ಟಾಪಿಕ್ ಇತ್ತು ನಂದು, ಅದು ನಾವು ಮಾತಾಡಿದ್ವಿ ನಾರ್ಮಲ್ ಆಗಿ. ಅಲ್ಲಿ ಈ ದೋಷ ಅನ್ನೋ ಸಬ್ಜೆಕ್ಟು, ಎಸ್ಪೆಷಲಿ ಈ ಕುಜದೋಷ, ಅವೆಲ್ಲ ಬಹಳ ಕಮ್ಮಿ. ಅಲ್ಲಿ ಯಾರು ಮಾತಾಡಲ್ಲ ಜಾಸ್ತಿ, ಪಕ್ಕ ಯಾರು ಮಾತಾಡಲ್ಲ ಅಲ್ಲಿ. ಇಟ್ ಈಸ್ ಪ್ಯೂರ್ ಕಾಂಬಿನೇಷನ್. ಈ ಗ್ರಹ ಜೊತೆ ಇದ್ರೆ ಆ ಮನುಷ್ಯನ ಮೇಲೆ ಹೇಗೆ ಪ್ರಭಾವ ಬೀಳುತ್ತೆ ಅಷ್ಟೇ. ಇವೆರಡೂ ಇದ್ರೆ ಯಾವ ರೀತಿ ಅವ್ರಿಗೆ ಪ್ರಭಾವ ಬೀಳುತ್ತೆ. ಈ ಗ್ರಹ ಇದ್ರೆ ಅವ್ರ ಹೆಂಡತಿ ಸ್ವಲ್ಪ ಹೆಚ್ಚಾಗಿ ಕಾಸು ಬಿಚ್ಚಲ್ಲ. ಈ ಗ್ರಹ ಇದ್ರೆ ಆ ವ್ಯಕ್ತಿ ಇನ್ನೊಬ್ಬರಿಗೆ ಯಾರಿಗೂ ದುಡ್ಡು ಕೊಡೋದಿಲ್ಲ. ಈ ತರ ಗ್ರಹ ಇದ್ರೆ ಆ ವ್ಯಕ್ತಿ ಯಾವಾಗ್ಲೂ ದುಡ್ಡು ಹಾಳು ಮಾಡ್ತಾನೆ. ಜ್ಯೋತಿಷ್ಯ ಅಂದ್ರೆ ಈ ರೀತಿ ಅಧ್ಯಯನ ಮಾಡ್ಕೊಂಡು ಹೋಗ್ಬೇಕು. ಆ ಗ್ರಹಗಳು ಒಂದೊಂದು ಮನುಷ್ಯನು ಈ ಕಾಂಬಿನೇಷನ್ ಮೇಲೆ, ಪರ್ಮಿಟೇಷನ್ ಕಾಂಬಿನೇಷನ್ ಮೇಲೆ ಹೇಗೆ ಅವನ್ನ ಡ್ರೈವ್ ಮಾಡುತ್ತೆ ಅಂತ ನೋಡ್ತಕ್ಕಂಥದ್ದು. ನಿಮಗೆ ಅದರಲ್ಲಿ ದೋಷ ಇದೆ, ಇದರಲ್ಲಿ ದೋಷ ಇದೆ ಅಂತ ದೋಷದ ಮುಂದೆ ಯಾರು ಹಿಡಲ್ಲ. ಅದು ದೋಷನ ಕಮ್ಮಿ ಹೇಳಿ ಬಹಳ, ಅದು ಎಲ್ಲೋ ಒಂದು ರೇರೆಸ್ಟ್ ಆಫ್ ದಿ ರೇರ್ ಕೇಸಲ್ಲಿ ಬರ್ತಕ್ಕಂಥದ್ದು. ಅಲ್ಲಿ ದೋಷ ಅಂತ ಬಂದ್ರು ಕೂಡ, ಯಾರು ಹೇಳಿದ್ರು ಕೂಡ ಅಲ್ಲಿ ಪಾರಾಯಣ ಮಾಡ್ತಕ್ಕಂಥದ್ದು, ಮಂತ್ರ ಹೇಳ್ತಕ್ಕಂಥದ್ದು ಕೊಡ್ತಾರೆ. ನಿಮಗೆ ಅಲ್ಲಿ ಖರ್ಚಾಗುತ್ತೆ, ಇಲ್ಲಿ ಖರ್ಚಾಗುತ್ತೆ, ಕೆಲವರು ಖರ್ಚು ಮಾಡಿಸ್ತಾರೆ. ಅವರೆಲ್ಲ ಇಲ್ಲಿ ಸೇರಿಸ್ಕೊಳ್ಳೋದು ಇಲ್ಲ. ಈ ಒಂದು ಸಂಸ್ಥೆಯಲ್ಲಿ, ಒಂದು ಗುಂಪಲ್ಲಿ 2 ಲಕ್ಷ ಖರ್ಚಾಗುತ್ತೆ, 3 ಲಕ್ಷ ಖರ್ಚಾಗುತ್ತೆ. ಆ ರೀತಿ ಖರ್ಚು ಮಾಡ್ತಕ್ಕಂಥವ್ರೆಲ್ಲ ಮುಟ್ಟಾಳ್ರು. ಜಾಸ್ತಿ ದುಡ್ಡು ಇದೆಯಾ ಕೊಡಿ, ಬಟ್ ಆದ್ರೆ ಅದರಿಂದ ಫಲಗಳು ಬರೋದಿಲ್ಲ. ಅಷ್ಟು ಥಿಂಕ್ ಮಾಡ್ಕೊಳ್ಳಿ. ಸೊ ಒಳ್ಳೆ ಕಾರ್ಯಕ್ರಮ ಆಯೋಜಿಸಿದ್ರು, ಬಹಳ ಅದ್ಭುತವಾಗಿತ್ತು. ಆ ಸಂಸ್ಥೆ ಚೆನ್ನಾಗಿ ಬೆಳೀಲಿ, ಜ್ಯೋತಿಷ್ಯ ಸಂಸ್ಥೆಯವ್ರದ್ದು ಚೆನ್ನಾಗಿ ಬೆಳೀಲಿ, ಚೆನ್ನಾಗಿ ಮುಂದುವರಿಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕರೆಗಳಿಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನಾನು ನಿಮ್ ಸ್ಟೂಡೆಂಟ್ ಗುರುಜಿ, 83 ಬ್ಯಾಚ್ ಸ್ಟೂಡೆಂಟ್. ಯಾವ ಬ್ಯಾಚ್ ಅಮ್ಮ? 83 ಬ್ಯಾಚ್. ಹಾ ಹೇಳಿ. ಮೊನ್ನೆ ಮುದ್ರಾ ಕ್ಲಾಸಿಗೆ ಜಾಯ್ನ್ ಆಗಿದ್ದೆ. ಓ ಹೌದಾ, ಮುದ್ರಾ ಕ್ಲಾಸ್. ಓಕೆ. ಹೌದು ಗುರುಜಿ. ಸೊ ನಮ್ ಕ್ಲಾಸ್ ಕಲ್ತಿದ್ದೀರಾ ಜ್ಯೋತಿಷ್ಯ? ಹೌದು ಗುರುಜಿ. ಎಷ್ಟು ವರ್ಷದಿಂದ ನಿಮಗೆ ಜ್ಯೋತಿಷ್ಯದ ಮೇಲೆ ಆಸೆ ಇತ್ತು? ಮೊದ್ಲು ಗೊತ್ತಿರ್ಲಿಲ್ಲ ಗುರುಜಿ. ನಿಮ್ ಟಿವಿ, ನಾನು ಆಯ್ತು ಟಿವಿ ನೋಡಕ್ ಇಡಿದ್ಮೇಲೆ ಜಾಯ್ನ್ ಆಗಿದ್ದು ಗುರುಜಿ. ನಮ್ ಮೊದ್ಲೇನ್ ಆಸಕ್ತಿ ಇರ್ಲಿಲ್ಲ ಗುರುಜಿ. ಇದರಿಂದ ನಿಮಗೆ ಸ್ವಲ್ಪ ಅನುಕೂಲ ಆಯ್ತಾ? ನೋಡೋದ್ರಿಂದ ಹಾ ಗುರುಜಿ, ಆಗ್ತಾ ಇದೆ ಗುರುಜಿ. ಅನುಕೂಲ ಆಗತ್ತಾ? ಆಗುತ್ತೆ ಗುರುಜಿ. ದೋಷ ಅಂತ ಏನಾದ್ರು ಭಯ ಪಡ್ತಾ ಇದ್ದೀರಾ ಈಗ? ಇಲ್ಲ ಗುರುಜಿ, ನನ್ ಮಗಂದು ಅದು ಪೂರ್ವಾಷಾಢ ನಕ್ಷತ್ರ ಇದೆ, ಬಟ್ ಮೂಲ ನಕ್ಷತ್ರ ಅಂತ ನಿಮ್ಮ ಆಪಲ್ಲಿ ಪೂರ್ವಾಷಾಢ ನಕ್ಷತ್ರ ಬರುತ್ತೆ ಗುರುಜಿ. ಅಲ್ಲಿ ಮೂಲ ನಕ್ಷತ್ರ ಅಂತ ನಾನು ತುಂಬಾ ಜನರ ಹತ್ರ ಕೇಳಿದ್ದೆ, ನನ್ಗೆ ಅದು ಫುಲ್ ಡೌಟ್ ಇತ್ತು. ಮತ್ತೆ ತುಂಬಾ ಒಂದ್ 2-3 ಸಲ ಪೂಜೆನೂ ಮಾಡ್ಸಿದೀನಿ, ಅದು ದೋಷ ಇದೆ ಅಂತ. ನೋಡಿ, ಇದು ಏನ್ ಮೂಲ ನಕ್ಷತ್ರ ಹುಟ್ಟಿದ್ರೇನು? ನಮ್ಮ ಸೃಷ್ಟಿ ಆಗಿರೋದೇ ಮೂಲ ನಕ್ಷತ್ರದಿಂದ. ಪ್ರತಿಯೊಬ್ಬ ಮನುಷ್ಯ ಹುಟ್ಟಿರೋದು, ಪ್ರತಿಯೊಂದು ಭೂಮಿ, ಎಲ್ಲಾ ನಕ್ಷತ್ರಗಳು ಹುಟ್ಟಿರೋದೇ ಮೂಲ ನಕ್ಷತ್ರದಿಂದ. ಈ ಕಾಂಪೌಂಡರ್ ಇದಾರಲ್ಲ ಮಾರ್ಕೆಟ್ ಅಲ್ಲಿ, ಈ ಕಾಂಪೌಂಡರ್ ಏನು ಮಾಡಕ್ಕಾಗಲ್ಲ, ಏನೇನು ಹೇಳಿದ್ಮೇಲೆ ಭಯನೇ ಹೊಟ್ಟೋಗ್ಬಿಟ್ಟಿದೆ ಗುರುಜಿ ಮೂಲ ನಕ್ಷತ್ರದ್ದು. ಇನ್ನು ಈಗ ಹುಚ್ಚರು ಕೂತಿರ್ತಾರೆ ಇಲ್ಲಿ, ವಾಹಿನಿ ಓಡೋಗ್ತಾ ಇರ್ತಾರೆ. ಇನ್ನೊಬ್ನೇನೋ ಅವನು ಯಾವನ್ ಹೇಳಿದ್ರಿ ಮೂಲ ನಮಗ್ ಗೊತ್ತ್ರಿ, ಅವನಿಗೇನ್ ಗೊತ್ತು ಅಂತ ಹೇಳ್ತಾರೆ. ಅಯ್ಯೋ, 13,000 ಜನ ವಿದ್ಯಾರ್ಥಿಗಳಿಗೆ ನಾವು ಜ್ಯೋತಿಷ್ಯನ ಹೇಳ್ಕೊಟ್ಟಿರೋದು. ಯಾರ್ಯಾರು ಆತರ ಎಲ್ಲ ಹೇಳ್ತಾರೆ, ಎಷ್ಟು ಜನ ಶಿಷ್ಯಂದ್ರನ್ನ ತಯಾರು ಮಾಡಿದಾರೆ ಕೇಳ್ಬೇಕು ನೀವು. ವೀಕ್ಷಕರಲ್ಲಿ ಒಂದು ಮನವಿ,
ಯಾರ್ಯಾರು ನೀವು ನೋಡ್ತೀರಾ, ಒಬ್ಬ ಮನುಷ್ಯ ಜ್ಯೋತಿಷ್ಯದ ಬಗ್ಗೆ ವಿದ್ವಾಂಸನಾಗಿದ್ದರೆ ಅವನಿಗೆ ಎಷ್ಟು ಜನ ಶಿಷ್ಯಂದ್ರಿದ್ದಾರೆ ಅನ್ನೋ ಆ ಲೆಕ್ಕಾಚಾರ ಮಾಡಿ. ನನಗೆ ಶಿಷ್ಯಂದ್ರ ಜಾಸ್ತಿ ಇದ್ದಾರೆ ಅಂತ ನಾನು ಹೇಳೋದಲ್ಲ. ಶಿಷ್ಯಂದ್ರಿದ್ದಾಗ ನನ್ನ ಕರೆಕ್ಟ್ ಆಗಿರ್ತಕ್ಕಂಥ ಜ್ಯೋತಿಷ್ಯ ಅವ್ರು ಮುಟ್ಟಬೇಕು ಅಲ್ವಾ. ನಾನೊಬ್ಬನೇ ಮೇಧಾವಿ, ನಾನೊಬ್ಬನೇ ಜ್ಯೋತಿಷ್ಯ, ನಾನು ಹೇಳಿದ್ದೆ ವೇದವಾಕ್ಯ, ನಾ ಮಾಟೇ ಶಾಸನಂ ಆತರ ಬಂದ್ಬಿಟ್ಟಿರುತ್ತೆ. ಹೇಳಿ. ನಮ್ಮ ಮಗನ ಬಗ್ಗೆ ಕೇಳ್ಬೇಕು ಗುರುಜಿ. ಅವನು ಶುಕ್ರದಶ ನಡೀತಾ ಇದೆ. ಎಜುಕೇಶನ್ ಸ್ವಲ್ಪ ವೀಕ್ ಇದೆ ಗುರುಜಿ. ನೋಡಿದಿರಲ್ವಾ? ನೋಡಿರ್ತೀರಾ? ನೋಡಿದೀನಿ ಗುರುಜಿ. ಶುಕ್ರದಶ ಇದೆ ಈಗ ಹೇಳಿ. 11/4/2004 ಡೇಟ್ ಆಫ್ ಬರ್ತ್. ಸಮಯ ಬೆಳಗ್ಗೆ 9:10 ಪ್ಲೇಸ್ ಹಾಸನ್ ಗುರುಜಿ. ಹಾಸನ್. ನೀವಿರೋದು ಇವಾಗ ಎಲ್ಲಿ? ನಾವು ಚಂದ್ರಪಟ್ಟಣ ಇರೋದು ಗುರುಜಿ. ಸರಿ. ನೋಡಿ, ಇಲ್ಲಿ ಜಾತಕದಲ್ಲಿ ನಾವು ನೋಡಿದಾಗ ವೃಷಭ ಲಗ್ನದಲ್ಲಿ ಹುಟ್ಟಿದ್ದಾರೆ. ಜಸ್ಟ್ ಪರಾಶರದ ಬಗ್ಗೆ ಹೋಗ್ತೀವಿ. ಓಕೆ. ಈ ಜನರಲ್ ಆಗಿ ಓದ್ದೇ ಇದ್ದಾಗ ನಿಮಗೆ ಇಲ್ಲಿ ಜ್ಯೋತಿಷ್ಯ ಹೇಗೆ ಹೇಳ್ತಾರೆ ಅಂತ, ಇದೊಂಥರ ಯಾವ ವಾಹಿನಿನೂ ಬರಲ್ಲ. ಓಪನ್ ಆಗಿ ಕುಂಡಲಿ ಹಾಕಿ ತೋರ್ಸೋದು. ಸುಮ್ಮನೆ ಕೆಲವ್ರು ಹಾಕ್ತಾರೆ, ನಮ್ಮನ್ನು ನೋಡ್ಕೊಂಡು ಕೆಲವ್ರು ಹಾಕ್ತಾರೆ, ಜಾತಕ ಹಾಕ್ತಾರೆ, ಅದು ಸರಿಯಾಗಿ ಕಾಣಿಸೋದು ಇಲ್ಲ. ಇಲ್ಲಿ ಜನರಲಿ ವಿದ್ಯಾಭ್ಯಾಸಕ್ಕೆ 2ನೇ ಮನೆ ಮತ್ತೆ 4ನೇ ಮನೆ ನೋಡ್ತಾರೆ. ತುಂಬಾ ಚೆನ್ನಾಗಿ ಓದ್ತಾ ಇದ್ದಾನೆ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಗುರು ತುಂಬಾ ಚೆನ್ನಾಗಿದ್ದಾರೆ, 4ನೇ ಮನೇಲಿದ್ದಾನೆ, ಅದ್ಭುತ ಅಂತ ಹೇಳ್ತಾರೆ. ಅದನ್ನ ಫಸ್ಟ್ ತಿಳ್ಕೋಬೇಕು. 4ನೇ ಮನೆ ಗುರು ಕೂತ್ರೆ ಅದ್ಭುತ ಅಲ್ಲ, ಅವನು 8ನೇ ಮನೆ ಓನರ್. 8ನೇ ಮನೆ ಓನರ್ 4ರಲ್ಲಿ ಕೂತ್ಕೊಂಡ್ರೆ ಎಜುಕೇಶನ್ ಅಲ್ಲಿ ಪರಾಶರ ಪ್ರಕಾರ ಈ ರೀತಿ ಹೇಳಬೇಕು. ಇಲ್ಲಿ ಗುರುನ ಒಳ್ಳೇದ್ ಮಾಡ್ಬಿಡ್ತಾರೆ. ಆಕ್ಚುಲಿ ಗುರು ಚೆನ್ನಾಗಿಲ್ಲ ಇಲ್ಲಿ ಫಸ್ಟ್ ಫೇಸ್ ಅಲ್ಲಿ. ಯಾಕಂದ್ರೆ ಇಲ್ಲಿ ಗುರು 2 ಮನೆ ಓನರ್, 11ನೇ ಮನೆ ಓನರ್ ಕೂಡ. ಆದರೆ ಗುರುಗೆ ಬಲ ಇರತಕ್ಕಂಥದ್ದು ಧನುರ್ರಾಶಿಲಿ. ಯಾಕೆ ಅಂದ್ರೆ ಆ ಧನುರ್ರಾಶಿಗೆ ಅವನಿಗೆ ಮೂಲ ತ್ರಿಕೋಣ ಸ್ಥಾನ ಅಂತ ಕರಿತೀವಿ ನಾವು. ಮೂಲ ತ್ರಿಕೋಣ ಸ್ಥಾನ ಅಂತ. ಅಷ್ಟಮಾಧಿಪತಿ ಚತುರ್ಥದಲ್ಲಿ ಗುರು ರೆಟ್ರೋಗ್ರೇಡ್ ಬೇರೆ ಆಗಿದ್ದಾನೆ. ಗುರುವಿನ ಸಮಸ್ಯೆ ಇರ್ತಕ್ಕಂಥದ್ದು ಫಸ್ಟ್ ಹೇಳ್ತೀವಿ. ಆಮೇಲೆ ನಾವು ಸ್ವಲ್ಪ ಡೆಪ್ತ್. ಆಮೇಲೆ ಇನ್ನೊಂದು, ನಿಮಗೆ ಜನರಲ್ ಆಗಿ ಕಾಂಪೌಂಡರ್ ಹತ್ರ ಹೋದ್ರೆ ಶನಿ ಇದಾನ್ರಿ, ಅದಕ್ಕೆ ಮಂದ ಅಂತ ಹೇಳ್ತಾರೆ. ಆದ್ರೆ ಅವನು 9ನೇ ಅಧಿಪತಿ 10ನೇ ಅಧಿಪತಿ. 9 ಮತ್ತೆ 10 ಆಕ್ಚುಲಿ ಶನಿ ಎಕ್ಸಲೆಂಟ್ ಆಗಿರ್ತಾನೆ. ಇದಕ್ಕೆ ನೀವು ಪೂಜೆ ಮಾಡಿಸಿ ದಾನ ಮಾಡಿಸ್ತಾರೆ, ಇದ್ದಿದ್ದು ಕಮ್ಮಿ ಆಗುತ್ತೆ. ಆ ರೀತಿ ಅಲ್ಲ. 2ನೇದು ದಶಾ ಇಂಪಾರ್ಟೆಂಟ್. ಇದು ಜನರಲ್ ಆಗಿ ಹೇಳಿದೆ. ದಶಾ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾವಾಗ್ಲೂ ದಶದಲ್ಲಿ 6ನೇ ಮನೆ, ಹಾಗೆ 8ನೇ ಮನೆ, 12ನೇ ಮನೆ ಸ್ವಲ್ಪ ಆ ಒಂದು ಕಾಂಬಿನೇಷನ್ ಸ್ವಲ್ಪ ಮಿಕ್ಸ್ ಆಗಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಅವ್ರಿಗೆ ತೊಂದರೆದಾಯಕವಾಗಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಇವ್ರಿಗೆ ನಡೀತಾ ಇರ್ತಕ್ಕಂಥದ್ದು 2022 ಇನ್ನು ಮೇವರೆಗೂ ಮಾತ್ರ. ಇನ್ನೇನ್ ಮೇವರೆಗೂ ಮಾತ್ರ ಶುಕ್ರ ಇರ್ತಕ್ಕಂಥದ್ದು. ಶುಕ್ರ ಆದ್ಮೇಲೆ ಸೂರ್ಯ ಬರ್ತಾನೆ. ಸೂರ್ಯ ಇಂಪಾರ್ಟೆಂಟ್ ಆಗುತ್ತೆ. ಶುಕ್ರನ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಂಗೆ ಇಲ್ಲ. ನೋಡಿ, ಯಾವಾಗ್ಲೂ ಅಷ್ಟೇ. ನೀವು ನೋಡಿ, ನೀವು ಒಂದು ಬಹಳ ಆತರ ಚೇಂಜ್ ಮಾಡ್ಕೊಳ್ಳಿ ಮೇಡಮ್. ಇದು ನೋಡಿ ಎಷ್ಟು ಇನ್ನೇನ್ ಮುಗೀತಾ ಇದೆಯಲ್ಲ ಅಲ್ವಾ? ಹೌದು, ಮುಗಿತಾ ಇದೆ. ಬಟ್ PUC ಈಗ ಸೆಕೆಂಡ್ PU ನೋಡೋಣ. ಈಗ ಅಲ್ಲಿ ಶುಕ್ರನಲ್ಲಿ ಕಾಂಬಿನೇಷನ್ ನೋಡೋಣ. ಶುಕ್ರನ ಕಾಂಬಿನೇಷನ್ ನೋಡಿ, ಇದೆಲ್ಲ ಎಷ್ಟು ಕೆಟ್ಟದಾಗಿದೆ. ಕರೆಕ್ಟಾ? ನೋಡಿದಿರಲ್ಲ? ಹೌದು ಗುರುಜಿ. 12ನೇ ಮನೆ, 8ನೇ ಮನೆ, 12ನೇ ಮನೆ ಯಾವತ್ತೂ ಒಳ್ಳೇದ್ ಮಾಡಲ್ಲ. ಆದ್ರೆ ಯಾವ್ದು ಸೈನ್ಸ್ ತಗೊಂಡಿದ್ರೆ ಏನ್ ತಗೊಂಡಿದ್ದಾರೆ? ಸೈನ್ಸ್ ತಗೊಂಡಿದ್ದಾರೆ. ಆದ್ರೆ ಸ್ವಲ್ಪ ಸಮಯ ವೇಟ್ ಮಾಡಬೇಕು. ಯಾಕಂದ್ರೆ ಮುಂದಿನ ಸೂರ್ಯ ದಶೆ ನೋಡ್ಬೇಕು. ಎಲ್ಲಾ ವೀಕ್ಷಕರೇ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಯಾವ್ದೋ ಶನಿಗೆ ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಿ ಶನಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಇಲ್ಲಿ ಸಮಸ್ಯೆ ಸ್ಥಾನ ಬಂದಿರತಕ್ಕಂಥದ್ದು ಚಂದ್ರನಿಂದ. ಚಂದ್ರ ಚೆನ್ನಾಗಿಲ್ಲ ಎಜುಕೇಶನ್ಗೆ. ಇದು ಸತ್ಯವಾಗಿರ್ತಕ್ಕಂಥ ಜ್ಯೋತಿಷ್ಯ. ಅದಕ್ಕೆ ಬನ್ನಿ ಕಲೀರಿ. ಈ 10ನೇ ತಾರೀಕು ಇಂಗ್ಲಿಷ್ ಕ್ಲಾಸಸ್ ಇರುತ್ತೆ. ಮಾರ್ಚ್ 10ನೇ ತಾರೀಕು ಇಂಗ್ಲಿಷ್ ಕ್ಲಾಸಸ್. ಯಾಕಂದ್ರೆ ತುಂಬಾ ಜನ ಕನ್ನಡದವರು ತುಂಬಾ ಜನ ಕಲ್ತಿರೋರು ಸರ್ ನಮ್ಮ ಫ್ರೆಂಡ್ ಕಲಿಬೇಕಂತೆ, ತುಂಬಾ ಇಷ್ಟ ಆಯ್ತಂತೆ, ನನ್ನ ಹೇಳೋದೆಲ್ಲ ಚೆನ್ನಾಗಿತ್ತಂತೆ, ಅವರು ಬೇರೆ ನಾರ್ತ್ ಅಲ್ಲಿರೋರು ಸರ್, ಅವ್ರಿಗೂ ಕಲಿಬೇಕಂತೆ ಅನ್ನೋದು ಬಹಳಷ್ಟು ಕಾಲ್ ಬಂದಿರೋದ್ರಿಂದ, ಮತ್ತೆ ಕೆಲವರು ಮಕ್ಕಳು ಸ್ವಲ್ಪ ಕನ್ನಡ ಬರಲ್ಲ ಅವಳಿಗೆ, ಇಂಗ್ಲಿಷ್ ಮೀಡಿಯಮು ಬೇರೆ ಯಾವ್ದೋ ಲ್ಯಾಂಗ್ವೇಜ್ ತಗೊಂಡಿದ್ದಾರೆ ಅಂತ, ನಿಮ್ಮ ಮಕ್ಕಳು ಏನಾದ್ರು ಕಲಿಬೇಕು ಅಂತಂದಿದ್ರೆ ಇಂಗ್ಲಿಷ್ ಇದ್ರೆ ನಾನು ಹೋಗ್ತೀನಿ ಅಂತ ಹೇಳಿದ್ರೆ ಮಾರ್ಚ್ 10ನೇ ತಾರೀಕು ಇಂಗ್ಲಿಷ್ ಕ್ಲಾಸಸ್ ಇದೆ. ಇಲ್ಲಿ ನಿಮ್ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಜ್ಯೋತಿಷ್ಯನ. ಇಲ್ಲಿ ಶುಕ್ರ ದಶದಲ್ಲಿ ಬಂದಿರತಕ್ಕಂತ ಸಮಸ್ಯೆ ಇಲ್ಲಿ 8 ಮತ್ತೆ 12 ಎರಡೂ ಬಂದಿದೆ. ಇದು ಚೆನ್ನಾಗಿಲ್ಲ. ಸೊ ಇಲ್ಲಿ ನಾವು ಚಂದ್ರನಿಗೆ ಸಮಸ್ಯೆ ಮಾಡಬೇಕು, ಅಲ್ಲಿರ್ತಕ್ಕಂಥ ಶನಿಗಲ್ಲ. ನೋಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಪರಾಶರಕ್ಕೆ ಹೋಗಿ ನೋಡಿದಾಗ ಚಂದ್ರ 8ನೇ ಮನೆ, ಇವನ್ ಎಫೆಕ್ಟ್ ಮಾಡ್ತಾ ಇರೋದು ಎಜುಕೇಶನ್ಗೆ.
ಈ ಕಾಲ ನೋಡ್ಬೇಕು. ಈ ಸಮಯ ಅಂತ ಹಾಡು ಹೇಳ್ತಾರಲ್ಲ ರಾಜ್ಕುಮಾರ್, ಆತರ ಈ ಸಮಯ. ಯಾವ ಸಮಯ? ಅದು ಮುಂದಕ್ಕೆ ಡಾಟ್ ಡಾಟ್ ಬೇರೆ ಸಮಯ ಅವ್ರದ್ದು. ಈ ಸಮಯ ಸಮಸ್ಯೆಯ ಸಮಯ. ಇದು ಏನ್ ಮಾಡ್ತಿದ್ದು? ಜ್ಯೋತಿಷದ ಪ್ರಕಾರ ಶನಿ ಮಂದವಾಗಿದೆ, ಸರಿಯಾಗಿ ಓದಲ್ಲ ಅಂತ ಹೇಳ್ತಾರೆ 2ನೇ ಮನೆಯಲ್ಲಿ. ಇದು ಬ್ಯೂಟಿಫುಲ್. ಇದು 9ನೇ ಅಧಿಪತಿ 10ನೇ ಅಧಿಪತಿ. ಎಕ್ಸಲೆಂಟ್ ಎಕ್ಸಲೆಂಟ್ ಎಕ್ಸಲೆಂಟ್, ದಿ ಬೆಸ್ಟ್. ಬಂಬಾಟಾಗಿದ್ದಾನೆ ಶನಿ. 9 ಮತ್ತೆ 10 ಹೈಯರ್ ಲರ್ನಿಂಗ್ ವಿತ್ ನೇಮ್ ಅಂತ ಕರೀತಾರೆ. ನಡೀತಾ ಇರ್ತಕ್ಕಂಥ ದಶ ಚೆನ್ನಾಗಿಲ್ಲ. ಮುಂದೆ ನಾವು ಈಗ ಸೂರ್ಯ ದಶ ಏನ್ ಮಾಡ್ತಾನೆ 22 ಆದ್ಮೇಲೆ ಅದನ್ನು ನೋಡಿದ್ರೆ ಕಂಪ್ಲೀಟ್ ಚೇಂಜ್ ಮೇಯಿಂದ ನೋಡಿ. ನಿಮಗೆ ಒಳ್ಳೆ ಟೈಮ್ ಸ್ಟಾರ್ಟ್ ಆಯ್ತು. ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ನೋಡ್ಕೊಂಡು ಕಂಪ್ಲೀಟ್ ಚೇಂಜ್ ಆಗ್ಬಿಡುತ್ತೆ. ಆದ್ರೆ ಈಗ ಡ್ಯಾಮೇಜ್ ಆಗಿರೋದು ಸ್ವಲ್ಪ ಅದು ಕಾಣಿಸ್ಕೊಳ್ಳುತ್ತೆ. ಏನ್ ಮಾಡಕ್ಕಲ್ಲ. ಒಂದು ದಶದಲ್ಲಿ ಆರೋಗ್ಯ, ಮುಂದಿನ ದಶ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ಳೋಣ ಆಯ್ತಾ. ಒಂದು ದಶದಿಂದ ಇನ್ನೊಂದು ದಶ ಆರೋಗ್ಯ ಚೆನ್ನಾಗಿರುತ್ತೆ ಅನ್ಕೊಳ್ಳೋಣ. ಆದ್ರೆ ಚೆನ್ನಾಗಿಲ್ದೇ ಇರೋ ದಶ ಮತ್ತೆ ಮುಂದಿನ ಚೆನ್ನಾಗಿರೋ ದಶ ನೋಡಿದಾಗ, ಚೆನ್ನಾಗಿಲ್ದೇ ಇರೋ ದಶದಲ್ಲಿ ಆಕ್ಸಿಡೆಂಟ್ ಆಗಿ ಕೈ ಮುರಿದೋಗಿರುತ್ತೆ. ಆದರೆ ಸೂರ್ಯ ದಶೆ ಬಂದಾಗ ಕೈ ಮುರಿದೋಗಿರೋದು ಇದ್ದೇ ಇರುತ್ತೆ, ಏನು ಮಾಡಕ್ಕಾಗಲ್ಲ. ಆದ್ರೆ ಇರೋದು ಚೆನ್ನಾಗಿ ಉಳಿಯುತ್ತೆ. ಅರ್ಥ ಆಯ್ತಾ? ಜ್ಯೋತಿಷ್ಯನ ಆ ರೀತಿ ತಿಳ್ಕೋಬೇಕು ನಾವು. ದಶಾನ ನೋಡಿದ ತಕ್ಷಣನೇ ಇವ್ರಿಗೆ ಆರೋಗ್ಯವಾಗಿದೆ, ಎಲ್ಲ ಚೆನ್ನಾಗಿದೆ ಅಂತ ನೋಡೋದಲ್ಲ. ಹಿಂದೆ ಏನಾರು ಎಫೆಕ್ಟ್ ಆಗಿರುತ್ತಾ, ಏನು ಉಳಿದಿದೆಯೋ ಅದನ್ನ ಬೆಳೆಸ್ಕೊಳ್ಳೋಂತ ಕಾಂಬಿನೇಷನ್ ಇಲ್ಲಿದೆ. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಇಲ್ಲಿ ಗುರುನೇ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಅಷ್ಟಮಾಧಿಪತಿ ಆಗಿದ್ರು ಕೂಡ ಕೂತಿರ್ತಕ್ಕಂಥ ಜಾಗ ಚೆನ್ನಾಗಿರೋದ್ರಿಂದ ಅಲ್ಲಿ ನಿಮಗೆ ಚಂದ್ರನ ವೀಕ್ನೆಸ್. ಅಕ್ಕಿ ದಾನ ಮಾಡಿ ಅಂತ ಅದಕ್ಕೆ ಫಸ್ಟ್ ಹೇಳೋದು. ಆಮೇಲೆ ಶನಿ ತುಂಬಾ ಚೆನ್ನಾಗಿರೋದ್ರಿಂದ 7 ಮುಖದ ರುದ್ರಾಕ್ಷಿ ಹಾಕಿ ಹೈಯರ್ ಸ್ಟಡೀಸು, ಎಜುಕೇಶನ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಥವಾ ಅದ್ರ ಜೊತೆಗೆ ಒಂದು ಅಮೆಥಿಸ್ಟ್ ಹಾಕಿ ಗ್ರೀನ್ ಕಲರ್ ಥ್ರೆಡ್ ಕಟ್ಟಿ. ಡೀಟೇಲ್ ಆಗಿ ನಿಮಗೂ ಅರ್ಥ ಆಗಿರುತ್ತೆ. ಮುಗಿದೋಗಿರೋ ಸಮಯದೊಳಗೆ ನೀವು ಟೆನ್ಷನ್ ಮಾಡ್ಕೊಂಡು ಕೂತಿದ್ದೀರಾ. ಮುಂದಿನ ಕರೆ ಹೋಗೋಣ. ಡೀಟೇಲ್ ಆಗಿ ವಿಶ್ಲೇಷಣೆ ಮಾಡ್ತೀನಿ ನೋಡಿ. ಈ ಜಾತಕ ಈ ತರ ವಿಶ್ಲೇಷಣೆ ಮಾಡುತ್ತೆ, ನಿಮಗೂ ಈಸಿಯಾಗಿ ಬರುತ್ತೆ, ಅರ್ಥ ಆಗತ್ತೆ ಕಾಂಬಿನೇಷನ್. ನಾನು ಯಾವಾಗ್ಲೂ ಹೇಳ್ತೇನೆ, ಎಜುಕೇಶನ್ಗೆ 3ನೇ ಮನೆ ಇರಬಾರ್ದು, ಸಮಸ್ಯೆ ಆಗತ್ತೆ. 6ನೇ ಮನೆ ಇರಬಾರ್ದು, ಸಮಸ್ಯೆ ಆಗತ್ತೆ. 8 ಇರಬಾರ್ದು, ಮತ್ತೆ ಕೊನೆಗೆ 12 ಇರಬಾರ್ದು. ಆ ದಶದಲ್ಲೇ ಫಿಗರ್ ಬರುತ್ತೆ. ನೀವು ಕಾಂಪೌಂಡರ್ ಹತ್ರ ಹೋಗಿ ಶನಿ ಶಾಂತಿ ಮಾಡ್ತಾ ಇರ್ತೀರಾ, ಶನಿಗೆ ದಾನ ಮಾಡ್ತಾ ಇರ್ತೀರ. ಅಲ್ಲಿ ಆ ಶನಿ ಸುಮ್ ಕೂತವ್, ನಾನು ಚೆನ್ನಾಗೇ ಕೊಡ್ತಾ ಇದ್ದೀನಲ್ಲ, ಇವ್ರು ಸುಮ್ನೆ ಬಂದು ನಮ್ಗೆ ಇದ್ ಮಾಡ್ತಾರೆ. ನಮಸ್ಕಾರ ಮಾಡಿ ಸಾಕು. ಶನಿ ಚೆನ್ನಾಗಿಲ್ಲಮ್ಮ, ದಾನ ಮಾಡಿ. ಚೆನ್ನಾಗಿರೋದನ್ನು ನೀವು ಕಳ್ಕೊತೀರಾ. ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಸಕ್ಸಸ್ 528 ಅಂತಿದೆ. ನಿಮ್ಮಂತವ್ರಿಗೆ ಸಕ್ಸಸ್ 528. ಸ್ವಲ್ಪ ಕಾಸು ಬಗ್ಗೆ ಯೋಚನೆ ಮಾಡ್ತಕ್ಕಂತ ಪಬ್ಲಿಕ್ ಅವ್ರು ತುಂಬಾ ಜನ ಇದ್ದಾರೆ. ಅಯ್ಯೋ ನಮ್ ಕನ್ಸಲ್ಟೇಷನ್, ಅಯ್ಯೋ ಗುರು ಅಷ್ಟೊಂದ. ಎಂತ ಬ್ಯೂಟಿಫುಲ್ ಆಗಿರ್ತಕ್ಕಂತ ವಿಚಾರಗಳು ನಿಮಗೆ ತಿಳಿಸ್ಕೊಡ್ತೀನಿ ಕನ್ಸಲ್ಟೇಷನ್ ಅಲ್ಲಿ. ಇನ್ನ ಕ್ಲಾಸ್ಗೆ ಬಂದ್ರೆ ಪರಿಪೂರ್ಣವಾಗಿರ್ತಕ್ಕಂಥ ಕನ್ಸಲ್ಟೇಷನ್, ಕುಟುಂಬ ಜೊತೆಲಿರ್ತಕ್ಕಂಥ ಕನ್ಸಲ್ಟೇಷನ್ ಮಾಡ್ಕೊಳ್ಳೋ ತರ ಇರುತ್ತೆ ಕ್ಲಾಸ್ಗೆ ಬಂದಾಗ. ಪರಿಪೂರ್ಣ. ಅದಕ್ಕೆ ಕ್ಲಾಸ್ಗೆ ಬರ್ಬೇಕು. 5 ಜನನು ಕುತ್ಕೊಂಡ್ರೆ ಯಾವ ಅಸ್ಟ್ರಾಲಜರ್ ಹತ್ರ ಹೋಗ್ಬಾರ್ದು. ಲೈಫಲ್ಲೇ ಹೋಗಲ್ಲ ನೀವು ಯಾವ ಅಸ್ಟ್ರಾಲಜರ್ ಹತ್ರ. ಗೊತ್ತಿರುತ್ತೆ ಹಿಂಗಿದೆ ಅಂತ. ಮುಂದಿನ ಕರೆ ತಗೊಳ್ಳೋಣ. ನಾವು ದಾವಣಗೆರೆಯಿಂದ ಕಾಲ್ ಮಾಡ್ತಾ ಇರೋದು. ಎಲ್ಲಿಂದ? ದಾವಣಗೆರೆಯಿಂದ. ಹೇಳಿ. ಪ್ರಶ್ನೆಶಾಸ್ತ್ರ ಕೇಳ್ತೀನಿ ಗುರುಗಳೇ. ಹೇಳಿ. ಮದ್ವೆ ವಿಷಯವಾಗಿ ಅದು ಒಂದು ಹುಡುಗನ್ ನೋಡಿದ್ರು ಗುರುಗಳೇ ನಮ್ಮ ಮನೇಲಿ. ನಮ್ಮ ಅಮ್ಮ ಅವರಿಗೆ ಇಷ್ಟ ಆಗ್ಬಿಟ್ಟಿದೆ, ಬೇರೆ ಎಲ್ಲೂ ನೋಡಕ್ ಇಷ್ಟ ಇಲ್ಲ. ಅದಕ್ಕೆ ಅವರೇ ಬರ್ತಾರ ಕೇಳಿಸ್ತಾರ ಅಂತ ಗುರುಗಳೇ. ಹುಡುಗನಿಗೆ ತುಂಬಾ ಇಷ್ಟ ಇದೆ. ನಂಬರ್ ಹೇಳಿ. 139 ಅಥವಾ ಕಾಯದ ಇಲ್ಲ ಬೇರೆ. ಒಂದ್ ನಿಮಿಷ ತಡಿಯಮ್ಮ, ಅರ್ಥ ಆಯ್ತು. 7ನೇ ಮನೆ ನೋಡಿದಾಗ, 7ನೇ ಮನೆ ಅಂದ್ರೆ ಆ ಕಡೆ ಆಪೋಸಿಟ್ ಪರ್ಸನ್, ಅಲ್ಲಿ ನಮಗೆ ರೆಟ್ರೋಗ್ರೇಡ್ ಬರಬಾರ್ದು. ರಾಹು ಅಂತ ಬಂದಿದೆ, ರೆಟ್ರೋಗ್ರೇಡ್ ಬರೋದು ಕಷ್ಟ. ಆ ರಾಹುವಿನ ಕಾಂಬಿನೇಷನ್ ಹೋಗಿ ನೋಡ್ತೀನಿ ನಾನು. ರಾಹು ಹೆಂಗಿದೆ ನೀವು ಕೇಳ್ತಕ್ಕಂಥ ಪ್ರಶ್ನೆಯಲ್ಲಿ ಕಸ್ಪ್ ಅಂತ ಬರುತ್ತೆ, ಅಲ್ಲಿ ಸೀಕ್ರೆಟ್ಸ್ ಅಡಗಿದೆ. ಆ ರಾಹು ರೆಟ್ರೋಗ್ರೇಡ್ ಬಂದಾಗ ಏನಾಗುತ್ತೆ, ಅಲ್ಲಿ ನಿಮಗೆ ಮ್ಯಾರೇಜ್ ಕಾಂಬಿನೇಷನ್ ಹೇಗಿರುತ್ತೆ ಅಂತ ನೋಡೋಣ. ಅಲ್ಲಿ ಏನು ಸಂಕ್ಷಿಪ್ತವಾಗಿ ಅಲ್ಲಿ ಅರ್ಥ ಆಗುತ್ತೆ. 7ನೇ ಮನೆ ಮದುವೆ ವಿಚಾರ ಕೇಳಿದ್ರೆ ಕರೆಕ್ಟ್ ಆಗಿದೆ. ಅವ್ರ ತಾಯಿಗೆ ಒಪ್ಪಿಗೆ ಇಲ್ಲ, ಅಷ್ಟೇ, ಇನ್ನೇನು ಇಲ್ಲ. ನೀವು ಹುಡುಗನೆಲ್ಲ ಕೇಳಬೇಕಾಗಿರೋದು. ಹುಡುಗನ್ ತಾಯಿ ಏನ್ ಕೇಳಿಸ್ತಾ ಇಲ್ವಾ? ಗುರುಗಳ ಕೇಳಿಸ್ತಾ ಅಂದ್ರೆ ಕಾಯದ ಬೇಡವಾ ಅಂತ. ಹುಡುಗನ್ ತಾಯಿನ ಕೇಳಿ. ನಾವೇ ಹೆಂಗ್ ಕೇಳೋದು ಅಂತ ಹುಡುಗಿ. ನಾವೇ ಹೆಂಗ್ ಕೇಳೋದು ಹುಡುಗಿ ಅಂದ್ರೆ ನಿಮ್ ತಾಯಿಗೆ ಇಷ್ಟ ಅಲ್ವಾ?
ಹಾ ಇಷ್ಟ. ಫೋನ್ ಎತ್ಕೊಂಡ್ ಕೇಳಿ, ಏನಮ್ಮ ನಮ್ ಹುಡ್ಗಿನ್ ಮಾಡ್ಕತ್ತೀರಾ ಹಿಂಗೆ? ಹುಡುಗನ್ ಕೇಳೋದೇನ್ ಬೇಕಾಗಿಲ್ಲ, ಇಲ್ಲಿ ಹುಡುಗಂದ್ ಏನ್ ತೊಂದ್ರೆ ಇಲ್ಲ. 7ನೇ ಮನೆ ತಾಯಿಗೆ ಏನಕ್ಕೆ ಇಷ್ಟ ಇಲ್ಲ ಅಂತ ಗುರುಗಳೇ? ಏನೋ ತಾಯಿಗೆ ಏನಕ್ಕೆ ಇಷ್ಟ ಇಲ್ಲ, ಕಾರಣ ಏನು ಅಂತ? ಅಲ್ಲ, ನೀವು ಆನ್ಸರ್ ಫಸ್ಟ್ ಹೇಳಿ, ಯಾರಿಗ ಇಷ್ಟ ಇಲ್ಲ ಅಲ್ಲಿ? ಅಲ್ಲಿ ಎಲ್ಲರಿಗೂ ಇಷ್ಟ ಇದೆ ಗುರುಗಳೇ. ಅವ್ರ ಅಮ್ಮ ನಮ್ಮನೆ ಮುಂದೆ ಓಡಾಡ್ತಾರೆ, ನಮ್ಮಮ್ಮನ್ನು ಮಾತಾಡ್ಸಿದ್ದಾರೆ. ಆಯ್ತು, ಮತ್ತೆ ಇನ್ನೇನ್ ಮತ್ತೆ ಪ್ರಾಬ್ಲಮ್? ಮಾಡ್ಕೊಳಕ್ ಹೇಳಿ. ಅದೇ ಮಾಡ್ಕೋತಿಲ್ಲ ಗುರುಗಳೇ, ಅವ್ರು ಯಾಕೋ ಹಿಂದೆ ಮುಂದೆ ನೋಡ್ತಿದ್ದಾರೆ. ಮತ್ತೆ ಯಾರು ಮಾಡ್ಕೋತಾ ಇಲ್ಲ? ಮತ್ತೆ ಯಾರು ಸಹಿ ಅಂತ ಇಲ್ಲ? ಅವರೇ ಹುಡ್ಗನ್ ಕಡೆಯವರೇನೆ ಲೆಕ್ಕಾಚಾರ ಮಾಡ್ತಿದ್ದಾರೆ. ಅವ್ರ ಮೂಲ ಅವ್ರ ತಾಯಿನೇ. ಹ್ಮ್ ನೋಡಮ್ಮ, ಲೆಕ್ಕಾಚಾರ ಯಾರಾದ್ರೂ ಹಾಕೊಳ್ಳಿ, ಮಾತಾಡಿಸಬಹುದು. ಡಿಸಿಷನ್ ಹುಡುಗನ್ಗೆ ಇಷ್ಟ ಆಗಿದೆ, ಕರೆಕ್ಟಾ? ಹೌದು ಹೌದು. ಹುಡುಗನ್ಗೆ ಇಷ್ಟ ಆದ್ಮೇಲೆ ಅವರೆಲ್ಲರೂ ಸೇರಿ ಮಾಡ್ಬೇಕು. ಅದ್ರಲ್ಲಿ ವಿಶೇಷವಾಗಿ ಇಲ್ಲಿ 4 ರೆಡ್ ಬಂದಿರತಕ್ಕಂಥದ್ದು 4 ಕುಟುಂಬ ಸ್ಥಾನದಲ್ಲಿ 4 ಹೆಂಗಸ್ರೆ. ದೊಡ್ಡಮ್ಮನೂ ಇರ್ಬೋದು, ಚಿಕ್ಕಮ್ಮನೂ ಇರ್ಬೋದು ಅವ್ರದ್ದು. ಹೌದು ಗುರುಗಳೇ. ನನಗೆ ತಾಯಿ ಸಮಾನ ಅಂತ ಹೇಳಿದೀನಿ ಅಷ್ಟೇ. ದೊಡ್ಡಮ್ಮ ಚಿಕ್ಕಮ್ಮ ಅವ್ರಿಗೇನು, ಅದಕ್ಕಿಂತ ನಮ್ಮ ಹುಡುಗ ಏನು ದೊಡ್ಡ ಮನ್ಮತ್ತ ಅಲ್ಲ, ಮನ್ಮೆತ್ತ. ಮುಂದೆ ಏನಾದ್ರು ಬರ್ತಾರ ಇಲ್ಲ ಗುರುಗಳೇ? ಇದು ಕಷ್ಟ. ಇದು ಕಸ್ಪಲ್ಲಿ ರೆಟ್ರೋಗ್ರೇಡ್ ಬಂದ್ರೆ ಕಷ್ಟ. ಆಮೇಲೆ ನಿಮ್ಮಿಬ್ಬರಲ್ಲಿ ಸಮಸ್ಯೆ ಬಂತಂದ್ರೆ ಅವ್ರು ಯಾರು 4ನೇ ಮನೆ ದೊಡ್ಡವರೋ, ಚಿಕ್ಕಮ್ಮನೋ, ದೊಡ್ಡಮ್ಮನೋ ಅಥವಾ ಇವ್ರ ತಾಯಿನೋ, ಅಯ್ಯೋ ಅನ್ಕೊಂಡಿವಿ, ಮಾಡ್ಕೊಳ್ಳೋದು ಬೇಡಾಗಿತ್ತು ಅಂತ. ತೀರಾ ಅವರಾಗಿ ಅವ್ರು ಬಂದಿಲ್ಲ ಅಂದ್ರೆ ಹೋಗೋದು ಬೇಡ ಅಂತ ನನ್ನ ಒಂದು ಅನಿಸಿಕೆ. ಆಮೇಲೆ ಓವರಾಲ್ ನೋಡ್ತೀನಿ, ಓವರಾಲ್ ನಿಮ್ ಹುಡುಗ ಚೆನ್ನಾಗಿ ನೋಡ್ಕೋತಾನೆ, ಅದೊಂದು ಮೇಲೆ ನೀವು ಹೋಗ್ಬೋದು. 7 ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ. ಕೇಳಿರ್ತಕ್ಕಂಥ ದಶಾಲಿ ಮಂಗಳ ನಡೀತಾ ಇದೆ. ಮಂಗಳ 3-3-1. ಮಂಗಳ ಆದ್ಮೇಲೆ ರಾಹುನೇ ನೋಡ್ತೀವಿ. ಏನ್ ಮಾಡಿದ್ರು ಕೂಡ ನೀವು ಚೆನ್ನಾಗಿದ್ರು ಕೂಡ ಅವ್ರು ಸೈಲೆಂಟ್ ಆಗ್ಬಿಡ್ತಾರೆ, ಡಮ್ಮಿ. ನಿಮ್ಮ ಹಸ್ಬೆಂಡ್ ನೀವು ಮಾಡ್ಕೊಂಡ್ರೆ, ನಿಮ್ಮ ಹಸ್ಬೆಂಡ್ ಆದ್ರೆ ಡಮ್ಮಿ ಆಗ್ಬೇಕು. ನೀವು ಆಕ್ಚುಲಿ ನೀವು ಮದುವೆ ಮಾಡ್ಕೊಳ್ಬೇಕಾಗಿರೋದು ಅವರ ದೊಡ್ಡಮ್ಮನೋ, ಅವ್ರ ಚಿಕ್ಕಮ್ಮನೋ, ಅವ್ರ ತಾಯಿನೋ. ಅವ್ರು ನಮ್ಮ ಫಸ್ಟ್ ಮದುವೆ ಆದ್ರೆ ನಿಮ್ ಗಂಡ ಸರ್ ಹೋಗ್ತಾರೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ತಮಾಷೆಗೆ ಹೇಳಿದ್ದದು. ಸರಿ ಗುರುಗಳೇ, ಆಯ್ತು, ಅರ್ಥ ಆಯ್ತು. ಅದನ್ನ ನೀವು ಕೂತು ಡಿಸ್ಕಸ್ ಮಾಡಿ. ಗುರುಗಳೇ, ಪರಿಹಾರ ಏನಾದ್ರು ಹೇಳ್ತಿ ಗುರುಗಳೇ? ಪರಿಹಾರ ಇದಕ್ಕೆ ದಾನ ಮಾಡ್ತಕ್ಕಂಥದ್ದು ಸಿಂಪಲ್ ದಾನ. ಕಡಲೆಕಾಳು ದಾನ ಮಾಡಿ. ಕಡಲೆಕಾಳು ಫಸ್ಟ್ ದಾನ ಮಾಡಿ. ಯಾಕಂದ್ರೆ ರಾಹುವಿನ ಲೈನ್ 3ಯಲ್ಲಿ 4-6 ಕಾಂಬಿನೇಷನ್ ಬಂದಿದೆ. ಅದು ಸ್ವಲ್ಪ ಸಮಸ್ಯೆ ತರುತ್ತೆ. 4 and 6 ನೆಗೆಟಿವ್ ಇದೆ ಇಲ್ಲಿ. ನಾವ್ ಏನ್ ರೆಡ್ ಇದೆಯೋ ಆ ಗ್ರಹ ನೋಡ್ತೀವಿ, ಯಾವ ಗ್ರಹ ಅಂತ ನೋಡಿ ದಾನ ಮಾಡುವಂಥದ್ದು. ಸುಲಭವಾಗಿರತಕ್ಕಂಥದ್ದು ಜ್ಯೋತಿಷ್ಯ. ಇದು ಕಲೀರಿ. ಇಷ್ಟೆಲ್ಲಾ ಚಿಂತೆ ತಾಯಂದಿರಿಗೆ, ಇವ್ರಿಗೆಲ್ಲ ಕಾರ್ಯಕ್ರಮ ನೋಡಿ ಕೇಳೋಂತ ಆಸೆ. ಕಲಿಯಕ್ಕೆ ಸ್ವಲ್ಪ ಹಿಂದೆ ಮುಂದೆ. ಏಪ್ರಿಲ್ 16ನೇ ತಾರೀಕು 90ನೇ ಬ್ಯಾಚ್ ಶುರು ಮಾಡ್ತಾ ಇದೀವಿ. ಈಗಾಗಲೇ ನಮ್ಮ ಬ್ಯಾಚ್ ಅಲ್ಲಿ ಇವಾಗ 300 ಜನ ಕೂತಿದ್ದಾರೆ. ನಮ್ದ್ರೆಲ್ಲ 300 ಜನ 200 ಜನ ಕೂತ್ಕೊಳ್ಳೋದು. ಕಲೀರಿ. ಯಾಕಂದ್ರೆ ಅಷ್ಟು ಜನಕ್ಕೆ ಗೊತ್ತು ಇದರಲ್ಲಿ ಶಕ್ತಿ ಇದೆ ಅಂತ. ಅವ್ರಿಗೆಲ್ಲ ಗೊತ್ತಾಗ್ಬಿಡ್ತು. ಈ ಕಾಂಪೌಂಡರ್ ಹತ್ರ ಹೋದ್ರೆ 100 ರೂಪಾಯಿ 200 ರೂಪಾಯಿ ಎಲ್ಲ ಕೊಟ್ಟು ಹಾಳು ಮಾಡಿ ಹೋದ್ರೆ ಹೋಯ್ತದ. ಏನ್ ಫೀಸ್ ಕೊಡೋದು? 15 ದಿವಸ ಎಲ್ಲಾರು ಕೂತ್ಕೊಳ್ಳೋದು, ಕೇಳಿಸ್ಕೊಳ್ಳೋದು. ಯಾವ್ದಿದೆ ಸಮಸ್ಯೆ ಬರ್ತಾನೆ ಇರುತ್ತೆ. ಮದುವೆ ಆದ್ಮೇಲೆ ಅಲ್ಲೇ ನಿಂತೋಗುತ್ತಾ? ವೀಕ್ಷಕರೇ, ಒಂದು ಮಾತು ಹೇಳಿ. ಹುಟ್ಟಿದ ತಕ್ಷಣ ಸಮಸ್ಯೆ ಶುರು ಅಂತ ಅರ್ಥ. ಆರೋಗ್ಯದ ಸಮಸ್ಯೆ ಆಗ್ಬೋದು ಆ ಮಗುಗೆ, ಹಾಸ್ಪಿಟಲ್ ಕರ್ಕೊಂಡು ಹೋಗೋದು, ಅದು ಮತ್ತೆ ಮಾತು ಬರ್ತಾ ಇಲ್ಲ ಅಂತ ಒಂದು ಸಮಸ್ಯೆ. ಆಮೇಲೆ ಸ್ವಲ್ಪ ಬೆಳೀತಾ ಚೆನ್ನಾಗಿ ಮಾತಾಡ್ತಾರೆ, ಹಠ, ಅದೊಂದು ಸಮಸ್ಯೆ ನಿಮಗೆ. ಅಯ್ಯೋ ಕಿತ್ತಾಗ್ತಾನೆ, ಅದಾಗ್ತಾನೆ, ಕಂಟ್ರೋಲೇ ಮಾಡಕ್ಕಾಗಲ್ಲ, ಅದೊಂದು ಸಮಸ್ಯೆ. ಅದ್ರ ಜೊತೆಗೆ ತಿಂತಾ ಇಲ್ಲ ಸರಿಯಾಗಿ, ಸಮಸ್ಯೆ. ಬರೀ ಚಾಕ್ಲೇಟ್ ತಿಂತಾನೆ, ಬರೀ ಚಿಪ್ಸ್ ತಿಂತಾನೆ, ಅದೊಂದು ಸಮಸ್ಯೆ. ಹಂಗೆ ಬೆಳೀತಾ ಈ ಅಡಿಕ್ಷನ್ ಸಮಸ್ಯೆ, ಟಿವಿ ನೋಡೋದೋ ಅಥವಾ ಮೊಬೈಲ್ ನೋಡೋದೋ, ಗೇಮ್ ಆಡೋದೋ ಸಮಸ್ಯೆ. ಹಂಗೆ ಇನ್ನು ಬೆಳೀತಾ ಈ ಒಂದು ಎಜುಕೇಶನ್ ಅಲ್ಲಿ ಕಾನ್ಸಂಟ್ರೇಷನ್ ಇಲ್ಲ. ಎಷ್ಟು ಓದು ಅನ್ಬೇಕು, ಸರಿಯಾಗಿ ಓದೋದಿಲ್ಲ. ಕೆಲವು ಚೆನ್ನಾಗಿ ಓದೋರು ಕೆಲವು ಸಬ್ಜೆಕ್ಟ್ಸ್ ವೀಕು, ಅದಕ್ಕೆ ತಗೊಂಡೋಗಿ ಟ್ಯೂಷನ್ಗೆ ಹಾಕೋದು. ಅಯ್ಯೋ ಅದೊಂದು ಸಬ್ಜೆಕ್ಟ್ ಸರಿಯಾಗಿ ಮಾಡ್ತಾ ಇಲ್ಲ, ಅನ್ಕೊಂಡಿದ್ ಮಾಡ್ತಾ ಇಲ್ಲ. ಅದಿನ್ನೂ ಸ್ವಲ್ಪ ಬೆಳೀತಾ ಎಜುಕೇಶನ್ ಅಲ್ಲಿ ಏನ್ ಸಮಸ್ಯೆ ಬರುತ್ತೆ? ನನಗೆ ಇದು ಓದ್ಬೇಕು ಅಂತ ಅನ್ನಿಸ್ತಾ ಇತ್ತು, ನನ್ನ ಮಗ ಇದೋದ, ನನ್ನ ಮಗಳು ಇದೋದ್ಲು, ನಂಗೆ ಇಷ್ಟ ಆಗ್ತಾ ಇಲ್ಲ, ಅದು ಜಗಳ ಮನೆಯಲ್ಲಿ. ಸೊ ಇನ್ನು ಎಜುಕೇಶನ್ ಕಂಪ್ಲೀಟೇ ಆಗಿಲ್ಲ ಪೂರ್ತಿ. ಎಷ್ಟು ಸಮಸ್ಯೆಯಲ್ಲಿ ಇರ್ತೀರ. ಅದರಲ್ಲಿ ಹುಡುಗರು ಅವ್ರ ಜೊತೆ ಹೋಗೋದು, ಇವ್ರ ಜೊತೆ ಹೋಗೋದು, ಹುಡುಗಿರು ಆ ಫ್ರೆಂಡ್ಸ್ ಈ ಫ್ರೆಂಡ್ಸ್ ಅಂತ ಹೋಗೋದು, ಮನೇಲಿ ಹಿಂಸೆ. 3 ಹೊತ್ತು ಫ್ರೆಂಡ್ಸ್ ಅಂತ ಇರ್ತಾರೆ, ಇದು ಹಿಂಸೆ. ರಾತ್ರಿ ಒಂದ್ಸತಿ ಬರಲ್ಲ. ಇನ್ನು ಸ್ವಲ್ಪ ದೊಡ್ಡವರಾಗ್ಬಿಟ್ರೆ ಅಲ್ಲಿ ಎಜುಕೇಶನ್ ಅಲ್ಲಿ ರಾತ್ರಿ ಅಂದ್ರೆ ರಾತ್ರಿ ಹೋಗೋದು, ಅಲ್ಲೇ ಇರ್ತಾನೆ, ಬರೋದೇ ಇಲ್ಲ. 11 ಗಂಟೆಗೆ ಬರ್ತಾನೆ, ರಾತ್ರಿ ಎಲ್ಲ ಮಲಗಿರ್ತಾನೆ, ಬೆಳಗ್ಗೆ ಎಲ್ಲವರೆಗೂ 11 ಗಂಟೆವರೆಗೂ ಮಲಗಿರ್ತಾನೆ. ಯಾವಾಗ್ಲೂ 3 ಹೊತ್ತು ಬಾಕ್ಲಾಕೊಂಡು ಕಂಪ್ಯೂಟರ್ ನೋಡ್ತಾ ಇರ್ತಾನೆ. ಈಗ ಸದ್ಯಕ್ಕೆ ಒಂದು ಸೋಡಾ ಗ್ಲಾಸು ಬಂದಿದೆ ಅವನಿಗೆ. ಸಮಸ್ಯೆ. ಏನ್ ಮಾಡೋದು ಈ ತರ ಇದ್ರೆ? ಸ್ವಲ್ಪ ಆಲೋಚನೆ ಮಾಡಿ. ಇದು ಬರೀ ಎಜುಕೇಶನ್ ಅಲ್ಲೇ ಇಷ್ಟು ಬಂತು, ಮುಗಿತಾ ಅಲ್ಲೇ. ನೆಕ್ಸ್ಟ್ ಕೆಲಸ ಚೆನ್ನಾಗಿ ಓದ್ದ. ಆ ಓದೋದ್ ನೋಡ್ರೆ ನಾನು IAS ಮಾಡಿಸ್ಬೇಕು, IPS ಮಾಡಿಸ್ಬೇಕು ಅಂತ ಒಂದು ಫೀಲ್ ಬರ್ತಾ ಇದೆ.
ಅದನ್ನ ಮಾಡಿಸೋ ಆಸೆ. ಚೆನ್ನಾಗಿ ಓದ್ದ, ನನಗೆ ಡಾಕ್ಟರ್ ಆಗಬೇಕು ಅಂತ ಇಷ್ಟ, ಅವನೇನೋ ಬೇರೆ ಮಾಡ್ತೀನಿ ಅಂತಾನೆ, ಅಲ್ಲಿ ಕಟಪಟಿ ಜಟಪಟಿ, ಅದು ಇಂಜಿನಿಯರಿಂಗ್ ಮಾಡ್ಬೇಕು, ಅದು ಮಾಡಬೇಕು. ಇನ್ನ ಇವನು ಓದೇ ಇಲ್ಲ ಸರ್, ಕೊನೆಗೆ ಇವನು ಬದುಕೇನೋ ಅನ್ನೋದು ಒಂದು ತಲೆ ಮೇಲೆ ಚಪ್ಪಡಿ ಕಲ್ಲು ಎತ್ತಾಕಂಗಿರುತ್ತೆ ಪೋಷಕರಿಗೆ. ಅಲ್ಲಿ ಒಂದು ಸಮಸ್ಯೆ ಇರೋದೇ ಇಲ್ಲಿ. ಅವಾಗವಾಗ ಚೇಂಜ್ ಆಗ್ತಾ ಇರ್ತಕ್ಕಂಥದ್ದು ಕುಂಡಲಿಯಲ್ಲಿ ಇರ್ತಕ್ಕಂಥ ಗ್ರಹಗಳಲ್ಲ. ಎಲ್ಲಿವರೆಗೂ ನೀವುಗಳು ಎಲ್ಲೆಲ್ಲಿ ಜಾತಕ ಕೇಳ್ತಿರೋ ಅಲ್ಲಿ ದಶಾಭುಕ್ತಿಗಳು ಮಾತಾಡಲ್ವೋ, ಒಂದು ಬರ್ದಿಟ್ಕೊಳ್ಳಿ, ಯು ಆರ್ ನಾಟ್ ಇನ್ ದಿ ರೈಟ್ ಪ್ಲೇಸ್. ನೀವು ಜ್ಯೋತಿಷ್ಯರ ಹತ್ರ ಕೂತಿಲ್ಲ. ಯಾರ್ಯಾರು ದಶಾಭುಕ್ತಿಗಳ ಬಗ್ಗೆ ಮಾತಾಡಲ್ಲ, ದಶದಲ್ಲೇ ಇರ್ಬೇಕು, ದಶಾಭುಕ್ತಿಗಳಲ್ಲೇ ಇರಬೇಕು. ಮುಂದಿನ ದಶ ಹೇಗಿರುತ್ತೆ, ಈಗಿನ ದಶ, ಆ ದಶಕ್ಕೆ ಏನು ಮಾಡಬೇಕು, ಜಸ್ಟ್ ದಾನ ಕೊಡ್ತಕ್ಕಂಥವ್ರು ಮಾತ್ರ ಶ್ರೇಷ್ಠರು. ಅರ್ಥ ಮಾಡ್ಕೊಳ್ಳಿ. ಅವ್ರು ಇನ್ನೊಂದು ಕಡೆ ಎಳೆದ್ರೋ ನಿಮ್ಮ ಜಾತಕ ನೋಡ್ಕೊಳ್ಳಿ. ಕಾಸು ಖರ್ಚಾಗೋದು, ಮನಸ್ಥಿತಿ ಹಾಳೋದು. ಕಷ್ಟ ಖರ್ಚಾಗ್ಲಿ, ಎಲ್ಲ ಕಡೆ ಹೋಗ್ತೀವಿ, ಬಟ್ಟೆ ತಗೋತೀವಿ, ಹಾಳಾಗ್ತೀವಿ. ಅದು ನಮ್ಮ ನಕ್ಷತ್ರನಲ್ಲಿ ಮಾತ್ರ ಲೆಕ್ಕ ಹಾಕೋರು ಜಾಸ್ತಿ. ಒಳ್ಳೆ ಕಡೆ ಲೆಕ್ಕ ಹಾಕ್ತಾರೆ ಜಾಸ್ತಿ, ನೋಡಿದೀನಿ. ಕೆಟ್ಟ ಕಡೆ ಹೋಗ್ಬಿಡುತ್ತೆ. ಒಳ್ಳೆ ಕಡೆ ಕಾಸು ಕೊಡ್ಬೇಕು ಅಂತಂದ್ರೆ ನಿಮ್ಮ ಕರ್ಮಗಳು ಬಿಡೋದಿಲ್ಲ. ನಿನ್ನ ಕರ್ಮ ಇನ್ನೂ ಸರಿ ಇಲ್ಲ ಅಂತಾರೆ. ಇಲ್ಲಿ ಕಾಸು ಕೊಡ್ಬೇಕು. ಎಷ್ಟು ಜನ ಅನ್ಕೊಂಡಿರ್ತಾರೆ ನಮ್ದು ಹಿಂದಿನ ಕ್ಲಾಸ್ ಸೇರ್ಬೇಕು ಅಂತ, ಅದೇನೋ ಏನೋ ಅದು ತಲೆಗೆ ಹೋಗುತ್ತೋ ಇಲ್ವಾ. ಕರ್ಮ. ಗುರು ಆಸ್ ಎ ಗುರು ಕರಿತಾ ಇದಾರೆ, ನಾನು ಇದೀನಿ ಬನ್ನಿ. ಗ್ರಹಗಳು ಬಿಡ್ತಾ ಇಲ್ಲ. ಗ್ರಹಗಳು ಇಂಡೈರೆಕ್ಟ್ ಆಗಿ ಹೇಳ್ತಾರೆ, ಸಾಯ್ಲಿ ಸುಮ್ನಿರಿ ದಿನೇಶ್ ಗುರುಜಿ ಅವರೇ, ಅಷ್ಟು ಬಡ್ಕತಾ ಇದ್ದೀರಾ, ನಂಬಿಕೆ ಇಲ್ಲ, ಸುಮ್ನೆ ಅಲ್ಲಿ ಇಲ್ಲಿ ಹೋಗಿ ಇನ್ನೊಂದ್ ಸ್ವಲ್ಪ ಹಾಳು ಮಾಡ್ಸೋಣ, ತಡ್ರಿ, ನಿಮ್ ಕಡೆ ಬರ್ತಾರೆ, ಹಾಳು ಮಾಡ್ಬಿಟ್ಟು ಕಳಿಸ್ತೀನಿ, ಸುಮ್ನಿರಿ. ಹಂಗೆ ಆಗಿರೋದು. ನಾವು ಬೇಡ್ರಪ್ಪ, ಹಾಳಾಗ್ಬೇಡ್ರಪ್ಪ, ಬರ್ರಪ್ಪ, ಕಲೀರಪ್ಪ. ಏಪ್ರಿಲ್ 16 ಇನ್ನೊಂದು ಚಾನ್ಸ್ ಇದೆ, ಕಲೀರಪ್ಪ. ಪ್ರತಿ ತಿಂಗಳು ಮಾಡ್ತೀವಿ, ಅದೇನ್ ತೊಂದರೆ ಇಲ್ಲ. ಬೇಗ ಕಲ್ತಷ್ಟು ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಸೊಲ್ಯೂಷನ್ ನೋಡ್ಕೊಂಡು ಚೆನ್ನಾಗಿದೆಯೋ ಇಲ್ವೋ ಸುಮ್ನಿದ್ ಬಿಡೋದು. ಯಾಕಂದ್ರೆ ಈ ನಕ್ಷತ್ರ ನಾಡಿ ಅಂತಕ್ಕಂಥದ್ದು ನೆಮ್ಮದಿ ತಂದು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದೀವಿ. ಜೀವನದಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ತೋರಿಸ್ತಾ ಇದೀವಿ. ಯಾವ್ದು ಹೆಚ್ಚಿದೆ, ಯಾವ್ದು ಕಮ್ಮಿ ಇದೆ, ಯಾವ ಕಡೆ ನೀವು ದಾರಿಲಿ ಹೋಗ್ಬೇಕು, ಏನಿರ್ಬೇಕು, ನೆಮ್ಮದಿಯಾಗಿರ್ಬೇಕು, ಇಷ್ಟೇ. ವಿ ಹ್ಯಾವ್ ಒನ್ ಲೈಫ್. ಎಲ್ಲರಿಗೂ ಸಮಸ್ಯೆ ಇರುತ್ತೆ. ಪ್ರೈಮ್ ಮಿನಿಸ್ಟರ್ಗೂ ದೋಷ ಇರುತ್ತೆ, ಸಿಎಂಗೂ ದೋಷ ಇರುತ್ತೆ. ಪೂಜೆ ಮಾಡಿಸಿದ ತಕ್ಷಣ ಯಾವ್ದು ಹೋಗಲ್ಲ. ಏನಾಗತ್ತೋ ಆಗಲೇಬೇಕು. ಎಂತ ಪೂಜೆ ಮಾಡಿಸಿದ್ರು ಕೆಲವರು ಸೋತಿದ್ದಾರೆ. ಸಿಎಂ ಆಗಿ ಇನ್ನೊಂದ್ಸಲಿ ನಿಂತ್ಕೊಂಡು ಸೋತಿದ್ದಾರೆ. ಬೇಕಾದಷ್ಟು ಜನ PM ಆಗಿರೋರು ಆಗಿಲ್ಲ. ಎಷ್ಟೋ ದೇಶದ ಇದರಲ್ಲಿ ರಾಜ್ಯದಲ್ಲಿ ಸಿಎಂ ಸೋತಿದ್ದಾರೆ. ಸಿಎಂ ಕ್ಯಾಂಡಿಡೇಟ್ ಆಗ್ಬೇಕು ಅಂತ ಹೇಳಿ ಸೋತಿದ್ದಾರೆ. ಪೂಜೆ ಎಲ್ಲ ಮಾಡಿಸಿರಲ್ವಾ, ಅವ್ರು ಯಾಕೆ ವಿನ್ ಆಗಿಲ್ಲ ಪೂಜೆ ಆದ್ಮೇಲೆ? ಈ ಹಣೆ ಬರದಲ್ಲಿ ದಶಾಭುಕ್ತಿ ಬರ್ದಿರುತ್ತೆ, ಅದು ವಿನ್ ಆಗುತ್ತೆ ಅಂತ ಆಗತ್ತೆ. ಅದು ಎನ್ಹ್ಯಾನ್ಸ್ ಮಾಡಿ ಸ್ವಲ್ಪ ಪವರ್ ಕೊಡಕ್ಕಷ್ಟೇ, ಇನ್ನೇನಿಲ್ಲ. ಪವರ್ ಕೊಡೋದಷ್ಟೇ, ಇನ್ನೇನಿಲ್ಲ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. Nakshatra Nadi Peace Foundation. Success 528. Donate ₹528 for temple fund and know your future by well-trained and qualified team of astrologers. From Dr. Dinesh Gurji's Nakshatra Nadi. ದೇವಾಲಯದ ನಿರ್ಮಾಣಕ್ಕಾಗಿ 528 ರು ಹಣ ನೀಡಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸಲಿದ್ದಾರೆ ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರ್ಜಿ ರವರ ಜ್ಯೋತಿಷ್ಯ ತಂಡ.